ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಬರಗೋಯ್ತು ಭಾರ ಮರೆಯಾಯ್ತು ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿಲಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿದೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ
ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ ನೀನು ದನೀರದವರ ಧೈರ್ಯವೋ ನೀಲಿ ಅಂದ್ರೆ ನೀತಿಯೋ ಜೈ ಭೀಮ ಅಂದ್ರೆ ನಿರ್ಭೀತಿಯೋ ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ ಗುಳ್ಳಿನರಿಗಳ ಚರ್ಮ ಸುಲಿದವ ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ ನೀನು ದನೀರದವರ ಧೈರ್ಯವೋ ಖಡ್ಗ ಹಿಡಿದು ಬೀಸಲಿಲ್ಲ ಬಡತನ ಕಂಜಿ ಕೂರಲಿಲ್ಲ ಖಡ್ಗ ಹಿಡಿದು ಬೀಸಲಿಲ್ಲ ಬಡತನ ಕಂಜಿ ಕೂರಲಿಲ್ಲ ನೀನು ಓದಿಸಾನೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು ನೀನು ಓದಿಸಾನೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು ಯೋಗವೆಂದು ಯೋಗ್ಯವೆಂದು ಅಸ್ಪೃಶ್ಯತೆ ಸಹಜವೆಂದು ವಾದಿಸುವ ವೇದಿಗಳ ಕೂಟ ನಿನ್ನವಾದ ಕಂಜಿ ಕಿತ್ತವಯ್ಯ ಓಟ ನಿನ್ನವಾದ ಕಂಜಿ ಕಿತ್ತವಯ್ಯ ಓಟ ಜಾತಿ ಮತಗಳೆಲ್ಲ ಹೇಗೆ ಸಮತೆಯೊಂದೆ ನಮ್ಮ ಧ್ಯೇಯ ಎಂದು ನೀನು ಹೇಳಿಕೊಟ್ಟ ನ್ಯಾಯ ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು
ಮಹಾರಾಷ್ಟ್ರದ ಮಹೌ ಎಂಬುದು ಅಂಬೇಡ್ಕರರ ಜನ್ಮಸ್ಥಳ. ಏಪ್ರಿಲ್ 14ನೆಯ ದಿನ ಬಾಬಾ ಸಾಹೇಬರ ಜನ್ಮದಿನ. ರಾಮಜಿ ಸತ್ಪಾಲ್ ತಂದೆಯ ಹೆಸರು, ಭೀಮಾಬಾಯಿ ತಾಯಿಯ ಹೆಸರು. ಸೂರ್ಯ ತೇಜದ ಬಾಲನ ಕರೆದರು ಭೀಮಾ ಎಂದು ಹೆಸರಿಟ್ಟು. ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಪ್ರತಿಭೆಯ ಮೆರೆದನು ಬಾಲಕನು. ಬಡತನದಲ್ಲಿಯೇ ಬೆಂದು ಬಂದನು ಪುಟ ಬಂಗಾರವು ತಾನಾಗಿ. ನೊಂದ ಜನತೆಗೆ ದಾರಿ ತೋರಿದ, ಬೆಂದ ಬಾಳಿಗೆ ಬೆಳಕು ನೀಡಿದ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವಮಾನವನ ಸಾಹಸ ಗಾಥೆ ದೇಶ ಭಕ್ತರೇ ನೀವು ಕೇಳಿ. ದನಗಳು ಕರುಗಳು ನೀರನ್ನು ಕುಡಿಯುವ ಭೂತಾಯಿಗೆ ಸೇರಿದ ಕೆರೆಯಲ್ಲಿ ಭೀಮನು ನೀರನ್ನು ಕುಡಿಯಲು ಹೋದರೆ ಜಾತಿವಾದಿಗಳು ಬಿಡಲಿಲ್ಲ. ದೂರದ ಊರಿಗೆ ತಂದೆಯ ನೋಡಲು ಗಾಡಿಯ ಪಯಣದಿ ಹೋದಾಗ ಗಾಡಿ ಸವಾರನು ಜಾತಿಯ ತಿಳಿದು ಭೀಮನ ಭೂಮಿಗೆ ನೂಕಿದನು. ಈ ಅನ್ಯಾಯವು ಕೊನೆಗಾಣಿಸುವ ದಾರಿಯ ಭೀಮನು ಯೋಚಿಸಿದ. ದೇಶ ವಿದೇಶದಿ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ. ನೊಂದ ಜನತೆಗೆ ದಾರಿ ತೋರಿದ, ಬೆಂದ ಬಾಳಿಗೆ ಬೆಳಕು ನೀಡಿದ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವಮಾನವನ ಸಾಹಸ ಗಾಥೆ ದೇಶ ಭಕ್ತರೇ ನೀವು ಕೇಳಿ. ಸಂವಿಧಾನವ ಬರೆದನು ಭೀಮ ಸ್ವತಂತ್ರ ಭಾರತ ಹೊಗಳಿರಲು. ಅಸ್ಪೃಶ್ಯತೆಯನ್ನು ತೊಡೆದನು ಭೀಮ ಮತಾಂಧರತೆಗಳು ನಡುಗಿರಲು. ಜಾತಿ ವಿನಾಶಕ್ಕೆ ದಾರಿಯು ಎಂದು ಬೌದ್ಧ ಧರ್ಮವ ಸೇರಿದನು. ನವ ಸಮಾಜವ ಕಟ್ಟುವ ಕನಸ ಜನಮನದಲ್ಲಿ ಬಿತ್ತಿದನು. 56ನೇ ಡಿಸೆಂಬರ್ 6 ಬೆಳಕು ಆರಿತು ಭೂಮಿಯಲ್ಲಿ. ದಲಿತ ಜನತೆಯು ತಬ್ಬಲಿಯಾಯಿತು ಬಾಬರ ಪರಿನಿರ್ವಾಣದಲ್ಲಿ. ನೊಂದ ಜನತೆಗೆ ದಾರಿ ತೋರಿದ, ಬೆಂದ ಬಾಳಿಗೆ ಬೆಳಕು ನೀಡಿದ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವಮಾನವನ ಸಾಹಸ ಗಾಥೆ ದೇಶ ಭಕ್ತರೇ ನೀವು ಕೇಳಿ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವಮಾನವನ ಸಾಹಸ ಗಾಥೆ ದೇಶ ಭಕ್ತರೇ ನೀವು ಕೇಳಿ. ನೊಂದ ಜನತೆಗೆ ದಾರಿ ತೋರಿದ, ಬೆಂದ ಬಾಳಿಗೆ ಬೆಳಕು ನೀಡಿದ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವಮಾನವನ ಸಾಹಸ ಗಾಥೆ ದೇಶ ಭಕ್ತರೇ ನೀವು
ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ ವಿಶ್ವಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ನಮ್ಮ ಎದೆಯಲ್ಲಿ ತುಂಬಿದ್ದು ಸ್ವಾಭಿಮಾನ, ನಮಗೂ ಕೊಟ್ಟಿದ್ದು ಸಮನಾದ ಸ್ಥಾನಮಾನ. ನಾವು ಎಲ್ಲರಂತೆ ಬಾಳೋ ಜಾಗ ಮಾಡಿಕೊಟ್ಟರು, ನಮ್ಮ ಹಕ್ಕುಗಳ ಕೇಳೋ ಧೈರ್ಯ ತುಂಬಿ ಇಟ್ಟರು. ನಾವು ಮೇಲೆದ್ದು ನಿಲ್ಲೋಕೆ ಶಕ್ತಿ ತುಂಬಿದ ಯುಗ ಪುರುಷ ಜ್ಞಾನದಾಯಕ ನಾಯಕ, ಲೋಕ ಮೆಚ್ಚಿರುವ ಜೀವಕ ನಾಯಕ, ಕೋಟಿ ಮನೆಯ ಜೀವಕ. ಎಲ್ಲ ಬಲ್ಲ ಪಂಡಿತ ಇವರ ಹೆಸರೇ ಸುಪ್ರಭಾತ. ಸಂವಿಧಾನದ ಮೃತ ಕೊಟ್ಟು ಕಾಯ್ದ ಭಾರತ. ನಾವು ಇದ್ದು ಸತ್ತೆವು, ನಾವು ಬಿದ್ದೆ ಇದ್ದೆವು, ನಮ್ಮ ಕೈಯಲ್ಲೊಂದು ಪೆನ್ನು ಎಂಬ ಖಡ್ಗ ಕೊಟ್ಟರು. ನಾವು ಸೋಲುತ್ತಿದ್ದೆವು, ಕಣ್ಣ ನೀರು ಇದ್ದೆವು, ನಮ್ಮ ತುಳಿಯುತ್ತಿದ್ದ ಕಾಲುಗಳಿಗೆ ಚಾಟಿ ಇಟ್ಟರು. ಕಾಲಕ್ಕೆ ಕೇಳುವಂತೆ ತಮಟೆಯ ಬಾರಿಸಿಟ್ಟರು. ನನ್ನದು ನಿನ್ನದು ಇವರ ಮುಂದೆ ಯಾವ ಲೆಕ್ಕ ನಾಯಕ, ಲೋಕ ಮೆಚ್ಚಿರುವ ಜೀವಕ ನಾಯಕ, ಕೋಟಿ ಮನೆಯ ಜೀವಕ. ಹುಟ್ಟು ಯಾವುದಾದರೂ ಸುಟ್ಟು ಬಾರು ಜಾತಿ ಬೇರು. ಬಣ್ಣ ಹೇಗೆ ಇದ್ದರೂ ಎಲ್ಲ ಒಂದೇ ಎಂದರು. ಮೇಲೆ ಏಳು ಶೋಷಿತ ನಿನಗೆ ಗೆಲುವು ಖಂಡಿತ ಎಂದು ಮೌಢ್ಯವನ್ನು ಕೊಚ್ಚಿ ಎಸದ ಚಂಡಮಾರುತ. ಸಮತೆ ಎಂಬ ಮಂತ್ರವ ಕೊಟ್ಟ ದೇವ ಮಾನವ, ನೋಡು ದಿಲ್ಲಿಯಿಂದ ಹಳ್ಳಿ ತನಕ ನೀಡೋ ಗೌರವ. ಸಾವಿರ ಸೂರ್ಯರೆಲ್ಲ ಒಟ್ಟಿಗೆ ಬಂದ ರೂಪಕ, ಭೀಮರಾವ್ ಅನ್ನುವ ಹೆಸರೇ ಒಂದು ಭೂಮಿ ತೂಕ. ನಾಯಕ, ಲೋಕ ಮೆಚ್ಚಿರುವ ಜೀವಕ ನಾಯಕ, ಕೋಟಿ ಮನೆಯ ಜೀವಕ.
की कई प्रथा, अधिकारों की कमी से बढ़ी निरंतर हमारी व्यथा। ये समझा वही जिसका था हृदय एक पिता समान, लड़कर विषम रूढ़ियों से संवरना हमें चाहा। जिद से हक हमको दिलाया तुमने ओ बाबा साहिब, तुमने ओ बाबा साहिब। वारिस न समझे हमें, पराया धन समझे। संपत्ति में भी न हिस्सा कोई इंसान ही ना समझे। पिता पुत्र और पति पर निर्भर ये जीवन कटे। ललकारना सिखाया तुमने बाबा साहिब, ललकारना सिखाया तुमने ओ बाबा साहिब, तुमने ओ बाबा साहिब। ಸಂವಿಧಾನ ಪೀಠಿಕೆ ದೀಕ್ಷಾ ವಿಧಿ ರಾಷ್ಟ್ರಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವವನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನ ಈ ಸಂವಿಧಾನವನ್ನು
ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜಂಗಮವಾದರೆ ಪ್ರಭುದೇವರಂತಾಗಬೇಕು. ಭಕ್ತನಾದೊಡೆ ಬಸವಣ್ಣನಂತಾಗಬೇಕು. ಭಕ್ತನಾದೊಡೆ ಬಸವಣ್ಣನಂತಾಗಬೇಕು. ಜಂಗಮವಾದರೆ ಪ್ರಭುದೇವರಂತಾಗಬೇಕು. ಜಂಗಮವಾದರೆ ಪ್ರಭುದೇವರಂತಾಗಬೇಕು. ಭಕ್ತನಾದೊಡೆ ಬಸವಣ್ಣನಂತಾಗಬೇಕು. ಭಕ್ತನಾದೊಡೆ ಯೋಗಿಯಾದೊಡೆ ಸಿದ್ಧರಾಮಯ್ಯನಂತಾಗಬೇಕು. ಯೋಗಿಯಾದೊಡೆ ಸಿದ್ಧರಾಮಯ್ಯನಂತಾಗಬೇಕು. ಭೋಗಿಯಾದೊಡೆ ಭೋಗಿಯಾದೊಡೆ ಚನ್ನ ಬಸವಣ್ಣನಂತಾಗಬೇಕು. ಐಕ್ಯನಾದೊಡೆ ಅಜಗಣ್ಣನಂತಾಗಬೇಕು. ಭಕ್ತನಾದೊಡೆ ಬಸವಣ್ಣನಂತಾಗಬೇಕು. ಭಕ್ತನಾದೊಡೆ ಇಂತಿವರ ಕಾರುಣ್ಯ ಪ್ರಸಾದವ ಕೊಂಡು ಇಂತಿವರ ಕಾರುಣ್ಯ ಪ್ರಸಾದವ ಕೊಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಎನಗೆ ಕೇಳ ತತ್ವದ ಮಾತು
ಜೋರಾದ ಚಪ್ಪಾಳೆಯನ್ನು ತಗಬೇಕು. ಯಾಕಂದ್ರೆ ಶರಣರ ಹಾಡುಗಳನ್ನು ಕೇಳ್ತಾ ಇದ್ರೆ ಮತ್ತಷ್ಟು ಕೇಳಬೇಕು ಅನ್ನುವಂಥದ್ದು, ಅದರಲ್ಲಿ ಮೌಲ್ಯಗಳು ಕೂಡ ಅಡಗಿರ್ತಾ ಅಲ್ವಾ? ಹೌದು ತಾನೆ ಮಕ್ಕಳೆಲ್ಲ ಹೇಳ್ಬೇಕು ನೀವು. ಹಾಗೆ ಮತ್ತೊಂದು ಹಾಡನ್ನ ಹಾಡಲಿಕ್ಕೆ ನೆನೆಸ್ಕೊಳ್ತಾನೆ ನಮ್ಮ ಸಂಗೀತ ಶಿಕ್ಷಕರು ಮತ್ತು ವಿದ್ಯಾರ್ಥಿನಿಯರು ಆಗಬೇಕು ಅಂತ ಕೇಳ್ಕೊಳ್ತಾನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭಗೊಳ್ಳುತ್ತೆ. ತಮಗೆಲ್ಲ ಗೊತ್ತಿರುವ ಹಾಗೆ ಇಂದು ನವೆಂಬರ್ 26, ನೀವು ಈ ಕಾರ್ಯಕ್ರಮದ ಉದ್ದಕ್ಕೂ ನೋಡ್ತಾ ಇದ್ದೀರಿ. ಸಂವಿಧಾನ ಅಂಗೀಕಾರ ಆಗಿರ್ತಕ್ಕಂಥ ದಿನ. ಆ ಒಂದು ನಿಮಿತ್ತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಿಲ್ಲಾಡಳಿತ ನಿಮ್ಮೆಲ್ಲರಿಗೂ ಈ ಒಂದು ಸಂವಿಧಾನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವಂಥ ಅಂಶಗಳನ್ನು ಇವತ್ತು ಈ ಕಾರ್ಯಕ್ರಮದ ಉದ್ದಕ್ಕೂ ಆಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸ್ಕೊಳ್ಳೋಣ. ಈಗ ಮತ್ತೆ ಕೋರ್ಕೊಳ್ತೇನೆ, ಸಂಗೀತ ಶಿಕ್ಷಕರು ತಮ್ಮ ಸಂಗೀತ ಸುಧಿಯನ್ನು ಆರಂಭಿಸಬೇಕು. ನಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಗಣ್ಯರನ್ನ ವಂದಿಸಿಕೊಳ್ಳೋಣ. ಮಾನ್ಯ ADC ಸಾಹೇಬರು, ಸಿದ್ದರಾಮೇಶ ಸರ್ ಅವರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಾಲ್ಮೀಕಿ ನಾಗಿ ಸರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡಿಕೊಳ್ಳೋಣ. ಜಿಲ್ಲಾ ಮಟ್ಟದ ಅಧಿಕಾರಿಗಳವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಜಿಲ್ಲಾ ಮಟ್ಟದ ಅಧಿಕಾರಿ ಒಂದವರು ದಯವಿಟ್ಟು ಆಗಮಿಸಬೇಕು ವೇದಿಕೆ ಮೇಲೆ. ಎಲ್ಲರಿಗೂ ನಮಸ್ಕಾರ. ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗಣ್ಯರೆಲ್ಲರೂ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿದ್ದ ಸ್ವಾಗತವನ್ನು ಬಯಸ್ತಾ ಎಲ್ಲ ಗಣ್ಯರು ಪುಷ್ಪವನ್ನ ನಮನವನ್ನ ಮಾನ್ಯ ಗಣ್ಯರಿಗೆ ಸಮರ್ಪಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಗೆಯೇ ಸಂವಿಧಾನದ ಪ್ರಸ್ತಾವನೆಯನ್ನ ಈ ಮೂಲಕ ವೇದಿಕೆ ಮುಖಾಂತರ ಅದನ್ನ ಬಿಂಬಿತವಾಗಿದೆ. ಅದಕ್ಕೆ ಪುಷ್ಪವನ್ನ ನಮನವನ್ನ ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತರಬೇಕು. ವೇದಿಕೆ ಮೇಲಿನ ಎಲ್ಲ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಗೆ ಅವರು ರಚಿತವಾಗಿರುವಂತಹ ಸಂವಿಧಾನದ ಪ್ರಸ್ತಾವನೆಯನ್ನ ಕೂಡ ಅಲ್ಲಿ ಬಿಂಬಿಸಲಾಗಿದೆ. ಅಲ್ಲಿ ಪುಷ್ಪ ಗುಚ್ಛವನ್ನ ಸಮರ್ಪಿಸುವ ಮೂಲಕ ಗೌರವವನ್ನ ಸಲ್ಲಿಸಬೇಕು ಅಂತ ಈ ಮೂಲಕ ಕೋರ್ಕೊಳ್ತೇನೆ. ಧನ್ಯವಾದಗಳು. ಈಗ ಎಲ್ಲರೂ ಎದ್ದು ನಿಂತು ಗೌರವಿಸಬೇಕು. ನಾಡಗೀತೆಗೆ ಹನುಮಂತಪ್ಪ ನಾಡಗಲ್ ಸಂಗೀತ ಶಿಕ್ಷಕರು ಬಳ್ಳೂಟಿಗೆಯವರು ಮತ್ತು ಎಲ್ಲ ಮಕ್ಕಳು ಭಾಗವಹಿಸಬೇಕು ಅಂತ ಕೋರ್ಕೊಳ್ತಾರೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡು, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮುಕುಟದ ನವಮಣಿಯೇ, ಚಂದದ ಹಣ್ಣಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇಷದ ಘೋಷ, ಜನನಿಗೆ ಜೈವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ, ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರಮ್ಯ ಷಡಕ್ಷರಿ ಪನ್ನ
ಗಣಪತಿ ಚನ್ನ ಕುಮಾರವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕನ ಜಕಣರ ನೆಚ್ಚಿನ ದೇವಿ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು ಮಕ್ಕಳಿಗೆ. ಈಗ ಉದ್ಘಾಟನೆಯನ್ನ ವೇದಿಕೆ ಮೇಲಿನ ಎಲ್ಲ ಗಣ್ಯರು ಉದ್ಘಾಟಿಸಬೇಕು ಅಂತ ಈ ಮೂಲಕ ಕೋರ್ಕೊಳ್ತೇನೆ. ಎಲ್ಲರ ಜೋರಾದ ಚಪ್ಪಾಳೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತವರು ಎಲ್ಲರೂ ಕೂಡ ಈ ಒಂದು ಸಂವಿಧಾನ ದಿನಾಚರಣೆಯಲ್ಲಿ ಉದ್ಘಾಟನೆಯನ್ನ ವೇದಿಕೆ ಮೇಲಿನ ಎಲ್ಲ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಕನ್ನಡದ ದೀಪವನ್ನ ಹಚ್ತಾ ಇದ್ದಾರೆ. ನಮ್ಮ ಈ ಮನೆಗಳಲ್ಲಿ ಕನ್ನಡದ ಕಂಪನ್ನ ಮತ್ತು ನಮ್ಮಲ್ಲಿರುವಂತಹ ತಮ್ಮಂದತೆಯನ್ನ ದೂರ ಮಾಡಲು ಈಗ ವೇದಿಕೆ ಮೇಲಿನ ಎಲ್ಲ ಗಣ್ಯರು ಉದ್ಘಾಟನೆಯನ್ನ ಮಾಡೋದ್ರ ಮುಖಾಂತರ ಇಂದು ನಾವೆಲ್ಲರೂ ಸಂವಿಧಾನ ದಿನಾಚರಣೆಯಲ್ಲಿ ಭಾಗವಹಿಸಿದ್ದೇವೆ. ಉದ್ಘಾಟನೆಯನ್ನ ಗೈದಿರುವಂತಹ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾನೆ. ಈಗ ಕಾರ್ಯಕ್ರಮದಲ್ಲಿ ಸರ್ವರನ್ನ ಸ್ವಾಗತಗೈಯಲು ವಿನಂತಿಸಿಕೊಳ್ತಾನೆ. ಶರಣಪ್ಪ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು. ನಮ್ಮ ದೇಶ ವಿಶ್ವ ಮಟ್ಟದಲ್ಲಿ ಇಂದು ಬೆಳಗುತ್ತಿದೆ ಅಂದರೆ ಅದಕ್ಕೆ ಮೂಲ ಭದ್ರ ಬುನಾದಿ ನಮ್ಮ ಸಂವಿಧಾನ. ಈ ಒಂದು ಸಂವಿಧಾನ ದಿನಾಚರಣೆಯ ಅಂಗವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸನ್ಮಾನ್ಯರಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸಮಾರಂಭಕ್ಕೆ ಸನ್ಮಾನ್ಯ ಶ್ರೀ ತಂಗಡಗಿ ಶಿವರಾಜ್ ಸಂಗಪ್ಪ ಸಾಹೇಬರು, ಮಾನ್ಯ ಸಚಿವರು, ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಅನಿವಾರ್ಯ ಕಾರಣದಿಂದ ಅನುಪಸ್ಥಿತಿಯಲ್ಲಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಘನ ಉಪಸ್ಥಿತಿ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬರವರಿಗೂ, ಸನ್ಮಾನ್ಯ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರುವರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು, ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಸನ್ಮಾನ್ಯ ಶ್ರೀ ದೊಡ್ಡಂಗೌಡ ಹನುಮಗೌಡ ಪಾಟೀಲ್, ಸನ್ಮಾನ್ಯ ವಿರೋಧ ಪಕ್ಷದ ಮುಖ್ಯ ಸಚೇತಕರು, ಕರ್ನಾಟಕ ವಿಧಾನಸಭೆ ಹಾಗೂ ವಿಧಾನಸಭಾ ಸದಸ್ಯರು, ವಿಧಾನಸಭಾ ಕ್ಷೇತ್ರ ಕುಷ್ಟಗಿರಿಯವರಿಗೂ ಅವರ ಅನುಪಸ್ಥಿತಿಯಲ್ಲಿ ಸನ್ಮಾನ್ಯರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ವೇದಿಕೆಗೆ ಆಗಮಿಸಿರುವ ಸನ್ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ವರ್ಣಿತ್ ವೇಗಿ IAS ಸರ್ ಅವರಿಗೆ ಈ ಕಾರ್ಯಕ್ರಮದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ವೇದಿಕೆಗೆ ಆಸೀನರಾಗಿರುವ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಶ್ರೀ ಸಿದ್ದರಾಮೇಶ್ವರ KS ಅಪರ ಜಿಲ್ಲಾಧಿಕಾರಿಗಳು ಕೊಪ್ಪಳದವರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಅಜ್ಜಪ್ಪ ಸರ್ ಅವರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಇನ್ನಿತರೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು
ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಗೆ, ಪ್ರಾಂಶುಪಾಲರಿಗೆ, ಶಿಕ್ಷಕ ಬಳಗಕ್ಕೆ ಹಾಗೂ ಪದವಿ ಪೂರ್ವ ಕಾಲೇಜಿನ ಲೆಕ್ಚರರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸ್ವಾಗತ. ಕಮಿಷನರ್, ನಗರಸಭೆಯ ಆಯುಕ್ತರು ಆಗಮಿಸಿದ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೆ. ಧನ್ಯವಾದ. ಸ್ವಾಗತವನ್ನಾಗಿರುವಂಥ ನಮ್ಮವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಸರ್ವರನ್ನ ಅತ್ಯಂತ ಗೌರವದಿಂದ ನಾವು ಸ್ವಾಗತವನ್ನು ಬಯಸಿದ್ರು. ನಮ್ಮವರಿಗೆ ಧನ್ಯವಾದ ಅರ್ಪಿಸ್ತಾ ಈಗ ತಾವೆಲ್ಲರೂ ಎದ್ದು ನಿಲ್ಲಬೇಕು. ಕಾರ್ಯಕ್ರಮದ ಮುಖ್ಯ ಘಟ್ಟ ಸಂವಿಧಾನ ಪೀಠಿಕೆಯನ್ನು ನಾವೆಲ್ಲರೂ ತೆಗೆದುಕೊಳ್ಬೇಕು. ತಮ್ಮ ಬಲಗಳನ್ನು ಮುಂದೆ ಮಾಡಬೇಕು. ಆ ಮೂಲಕ ಸಂವಿಧಾನದ ಪ್ರಸ್ತಾವನೆಯನ್ನು ರಾಜ್ಯಪಾಲ ಸೊಗಲೇದವರು, ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಸರ್ ಅವರು ಬೋಧಿಸಬೇಕು ಅಂತ ಈ ಮೂಲಕ ಕೋರ್ಕೊಳ್ತಾರೆ. ಎಲ್ಲರೂ ತಮ್ಮ ಬಲಗೆಯನ್ನು ಮುಂದೆ ಮಾಡಿ. ಭಾರತದ ಸಂವಿಧಾನ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶುದ್ಧಿ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಧನ್ಯವಾದಗಳು. ಮಾನ್ಯವರು ಹೇಮಲತಾ ಮೇಡಮ್ ಅವರಿಗೆ, ಅವರಿಗೆ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಆಗಮಿಸಿಕೊಳ್ಳೋಣ. ಮಾನ್ಯರವರನ್ನ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತವನ್ನು ಬಯಸ್ತಾ ಶರಣಪ್ಪ ಸರ್ ಅವರು ಪುಸ್ತಕವನ್ನು ನೀಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತೇನೆ. ಮಹಿಳಾ ಅಧಿಕಾರಿಗಳು ಕೈನ ವೇದಿಕೆ ಮೇಲೆ ಬರಬೇಕು. ಧನ್ಯವಾದಗಳು ಮಾನ್ಯರಿಗೆ. ಇಂದು ನಾವೆಲ್ಲರೂ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಈಗ ಕಾರ್ಯಕ್ರಮದಲ್ಲಿ ಇನ್ನು ಉಪನ್ಯಾಸಕರ ಒಂದು ಭಾಷಣದಲ್ಲಿ ನಾವು ಸಂವಿಧಾನದ ಮೂಲ ಮೌಲ್ಯಗಳನ್ನು ಕೂಡ ತಿಳಿದುಕೊಳ್ಳುವಂಥ ಅವಕಾಶವೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಮೊದಲದಾಗಿ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ವರ್ಣಿತನಾಗಿ ಭಾರತೀಯ ಆಡಳಿತ ಸೇವೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕೊಪ್ಪಳ ಅವರು ಈ ಕಾರ್ಯಕ್ರಮ ಉದ್ದೇಶ ಮಾತಾಡಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತಾನೆ. ಕರ್ನಾಟಕ ವಿಧಾನ ಪರಿಷತ್ ಮಾನ್ಯ ಸದಸ್ಯರು ಶ್ರೀಮತಿ
ಹೇಮಲತಾ ನಾಯ್ಕ್ ಮೇಡಮ್ ಅವರು ಹಾಗೂ ಈ ಮಂಚ ಮೇಲೆ ಆಸೀನಾಗಿರುವ ಎಲ್ಲ ಜಿಲ್ಲಮಟ್ಟದ ಅಧಿಕಾರಿಗಳು, ಎಲ್ಲ ವಿಭಿನ್ನ ಕೊಪ್ಪಳ ಜಿಲ್ಲೆಯಿಂದ ವಿಭಿನ್ನ ಶಾಲೆಯಿಂದ ಬಂದಿರುವ ಎಲ್ಲ ಮಕ್ಕಳು ಹಾಗೂ ಮಾಧ್ಯಮ ಮಿತ್ರರು, ತಮ್ಮೆಲ್ಲರಿಗೂ ಸಂವಿಧಾನ ದಿನಾಚರಣೆದ ಹಾರ್ದಿಕ ಶುಭಾಶಯಗಳು ಕೊಡ್ತೇನೆ. ಈ ದಿವಸ ನಾವು ನಮ್ಮ ಸಂವಿಧಾನಗಾಗಿ ಅರಿವೇ ಮಾಡ್ತಾ ಇದ್ದೀವಿ. ಈ ಸಂವಿಧಾನ ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸುಮಾರು ಅವರ ಜೊತೆಗೆ ಅವರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬೇರೆ ಬೇರೆ ಸದಸ್ಯರು, ಟೀಮ್ ಅವರು ಎಲ್ಲ ಬೇರೆ ಬೇರೆ ವಿಶ್ವದಲ್ಲಿ ಬೇರೆ ಬೇರೆ ದೇಶದ ಸಂವಿಧಾನ ಎಲ್ಲ ಓದಿಕೊಂಡು ಏನು ಬೆಸ್ಟ್ ಪಾರ್ಟ್ಸ್ ಇದ್ದಾವೆ, ಬೆಸ್ಟ್ ಥಿಂಗ್ಸ್ ಇದ್ದಾವೆ, ಅದನ್ನು ಎಲ್ಲ ನಮ್ಮ ಸಂವಿಧಾನದಲ್ಲಿ ತಂದು ಒಂದು ವಿಸ್ತಾರವಾಗಿ ನಮ್ಮ ಸಂವಿಧಾನವನ್ನು ನಮಗೆ ಕೊಟ್ಟರು. ಈ ಸಂವಿಧಾನವನ್ನು ನಾವು ಎಲ್ಲ ಓದಬೇಕು. ನಾನು ಕೂಡ UPSC ಪ್ರಿಪೇರ್ ಮಾಡುವಾಗ ಫಸ್ಟ್ ಟೈಮ್ ಸಂವಿಧಾನವನ್ನು ಓದಿದ್ದೀನಿ. ಈ ಸಂವಿಧಾನದಲ್ಲಿ ಬರೀ ಹಕ್ಕು ಅಷ್ಟೇ ಇಲ್ಲ, ನಮ್ಮ ಕರ್ತವ್ಯ ಏನಿರೋದು, ನಮ್ಮ ಪ್ರಜಾತಂತ್ರ ವ್ಯವಸ್ಥೆ ಹೇಗಿರೋದು, ಇದನ್ನು ಕಾಪಾಡಲಿಕ್ಕೆ ಏನೇನು ಬೇರೆ ಬೇರೆ ಸಿಸ್ಟಮ್ಸ್ ಇರೋದು, ಅದು ಎಲ್ಲ ವ್ಯವಸ್ಥೆ ಈ ಸಂವಿಧಾನದಲ್ಲಿ ಇದ್ದಾವೆ. ಇದೇ ಥರ ನಮ್ಮ ಸಿಟಿಜನ್ಶಿಪ್, ನಾವು ಎಲ್ಲ ಈ ಭಾರತ ದೇಶದಲ್ಲಿ ಹುಟ್ಟು ಭಾರತೀಯರು. ಸೊ ಈ ಸಿಟಿಜನ್ಶಿಪ್ ಹೇಗೆ ನಮಗೆ ಬರ್ತಾ ಇದೆ, ನಮ್ಮ ಜವಾಬ್ದಾರಿ ಏನೇನಿರೋದು, ಅದು ಎಲ್ಲ ಈ ಸಂವಿಧಾನದಲ್ಲಿ ವಿಸ್ತಾರವಾಗಿ ಇದೆ. ಎಸ್ಪೆಷಲ್ ಆಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅಷ್ಟು ಮಕ್ಕಳು ಬಂದಿದ್ದಾರೆ. ಏನು ತಮ್ಮೆಲ್ಲರಿಗೂ ವಿನಂತಿ ಇದೆ, ದಯವಿಟ್ಟು ಈ ಸಂವಿಧಾನವನ್ನು ಒಂದ್ಸತಿ ಓದಬೇಕು. ತಮ್ಮ ಜೀವನ ಕಾಲದಲ್ಲಿ ಈ ಸಂವಿಧಾನವನ್ನು ಒಂದ್ಸತಿ ಓದಬೇಕು. ಬರೀ ಇದನ್ನು ಪ್ರಸ್ತಾವನೆ ಪಾಠನಲ್ಲಿ ಅಲ್ಲ, ಈ ಸಂವಿಧಾನ ವಿಸ್ತಾರವಾಗಿ ಒಂದ್ಸತಿ ಓದಿ ಇದನ್ನು ಏನೇನು ವ್ಯಾಲ್ಯೂಸ್ಗಳು ಇದ್ದಾವೆ, ಒಂದು ಒಳ್ಳೆಯ ನಾಗರಿಕರು ನಾವು ಹೇಗೆ ಆಗ್ಬೋದು, ನಮ್ಮ ಕರ್ತವ್ಯ ವೋಟ್ ಹೇಗೆ ಆಗೋದು, ಇದು ಎಲ್ಲ ಈ ಸಂವಿಧಾನದಿಂದ ಬರ್ತಾ ಇದೆ ನಮಗೆ. ಸೊ ದಯವಿಟ್ಟು ಇದನ್ನು ಓದಿ ಮತ್ತು ಈ ಸಂವಿಧಾನದಲ್ಲಿ ಏನೇನು ವ್ಯಾಲ್ಯೂಸ್ವನ್ನು, ಸಾಮಾಜಿಕ ನ್ಯಾಯವನ್ನು, ಸಮಾನತೆಯನ್ನು, ಈ ಥರದ ಸುಮಾರು ವ್ಯಾಲ್ಯೂಸ್ಗಳು ಬಗ್ಗೆ ಚರ್ಚೆ ಇದೆ. ಅದರ ಬಗ್ಗೆ ತಾವು ಇಲ್ಲಿ ಎಲ್ಲ ಯೋಚನೆ ಮಾಡಬೇಕು. ನಾವು ಒಂದು ನಾಗರಿಕಾಗಿ ಈ ಎಲ್ಲ ಕಾಪಾಡಲಿಕ್ಕೆ ಏನೇನು ಪ್ರಯತ್ನ ಪಡಬೇಕು ಅದನ್ನು ಕೂಡ ತಾವು ಎಲ್ಲ ಯೋಚನೆ ಮಾಡಬೇಕು. ಈ ಒಂದು ವಿನಂತಿ ಸುತ್ತ ತಮ್ಮಿಂದ ನನ್ನ ಸಣ್ಣ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮಾಧವರವರಿಗೆ. ಈ ಸಂವಿಧಾನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲ ಭಾಗಿಯಾಗಬೇಕು ಅನ್ನುವಂಥ ಕರೆಯನ್ನು ನೀಡಿರ್ತಕ್ಕಂಥ ಮಾನವರಿಗೆ ಧನ್ಯವಾದಗಳು. ಈಗ ವಿನಂತಿಸ್ಕೊಳ್ತೇನೆ ಶ್ರೀಮತಿ ಹೇಮಲತಾ ನಾಯ್ಕ್ ಮೇಡಮ್ ಅವರನ್ನ ಈ ಕಾರ್ಯಕ್ರಮದ ಉದ್ದೇಶ ಮಾತಾಡಬೇಕು ಅಂತ ಈ ಮೂಲಕ ಕೋರ್ಕೊಳ್ತೇನೆ. ನಾವೆಲ್ಲ ಇಂದು ಸಂವಿಧಾನ ದಿನಾಚರಣೆಯಲ್ಲಿ ಭಾಗವಹಿಸಿದ್ದೇವೆ. ಈಗ ನನ್ನ ಮೇಡಮ್ ಅವರನ್ನ ವಿನಂತಿಸ್ಕೊಳ್ತೇನೆ. ಶ್ರೀಮತಿ ಹೇಮಲತಾ ನಾಯ್ಕ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ವಿಧಾನ ಪರಿಷತ್ ಕೊಪ್ಪಳ ಅವರನ್ನ ಮಾನ್ಯರವರು ಗಣ್ಯರಿಗೆ ಪುಷ್ಪ ನಮನವನ್ನು ಸಲ್ಲಿಸಿ ಮಾತಾಡುವಂಥದ್ದು. ಇದು ಸಂವಿಧಾನ ನಮಗೆ ಬಹಳಷ್ಟು ರೂಪರೇಷೆಗಳನ್ನು ನೀಡುವುದರ ಜೊತೆಗೆ ಕಾನೂನು ಅರಿವನ್ನು ನೀಡ್ತಕ್ಕಂಥದ್ದು. ಈಗ ಮಾನ್ಯರವರು ಸವಿಸ್ತಾರವಾಗಿ ಮಾತಾಡಲಿಕ್ಕೆ ನೆನೆಸ್ಕೊಡ್ತೇನೆ ಶ್ರೀಮತಿ ಹೇಮಲತಾ ಮೇಡಮ್ ಅವ್ರನ್ನ. ಇವತ್ತಿನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳ ಜಾಥಾ ಹಾಗೂ ಸಂವಿಧಾನದ ಬೋಧನೆ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ CO ಅವರೇ, ADC ಅವರೇ ಹಾಗೂ ಎಲ್ಲ ನೌಕರ ವರ್ಗದವರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರೇ ಮತ್ತು ಎಲ್ಲ ಅಧಿಕಾರಿಗಳೇ ಮತ್ತು ಮುದ್ದು ಮಕ್ಕಳೇ, ಸಂವಿಧಾನ ಅಂದ ತಕ್ಷಣ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಎಷ್ಟು ಪ್ರಾಮುಖ್ಯತೆ ಪಡೆದಿದ್ದೋ ಅದರ ಸರಿಸಾಮಾನ್ಯ ನಿಲ್ತಕ್ಕಂಥದ್ದು ನಮ್ಮ ಸಂವಿಧಾನ. ಇವತ್ತಿನ ನಮ್ಮ ಭಾರತ ಸಂವಿಧಾನ ಎಲ್ಲ ರಾಷ್ಟ್ರಗಳಿಗೂ ಮಿಗಿಲಾಗಿರ್ತಕ್ಕಂಥ ಸಂವಿಧಾನ. ಭಾಳ ಅಳೆದು ತೂಗಿ ನೋಡಿ ನಮ್ಮ ಸಂವಿಧಾನವನ್ನು ಜಗತ್ತಿನ ಅವಿತ್ತ ಸವಿಸ್ತಾರವಾದ ಗ್ರಂಥ. ಈ ಸಂವಿಧಾನವನ್ನು ಗ್ರಂಥ ಅಂತ ಯಾಕೆ ಕರೆದಿದ್ದು ಅಂದರೆ ಇದು ಕೇವಲ 300-400 ಪುಟಗಳ ಒಂದು ಪುಸ್ತಕ ಅಲ್ಲ. ಈ ಗ್ರಂಥಕ್ಕೆ ತನ್ನದೇ ಆದಂಥ ಮಹತ್ವ ಇದೆ. 1949 ಅಂಗೀಕರಿಸಿ 1950ರಲ್ಲಿ
ಇವತ್ತು ಬಂದು ಇಲ್ಲಿವರೆಗೂ ನಮ್ಮ ದೇಶವನ್ನು ಸದೃಢವಾಗಿ ನಿಲ್ಲಿಸಿದ್ದಕ್ಕೆ ಕಾರಣ ಈ ಒಂದು ಸಂವಿಧಾನ. ಸುಮಾರು 75 ವರ್ಷಗಳ ದಾಟಿದರೂ ಕಾಲಕ್ಕೆ ತಕ್ಕಂಥ ತನ್ನ ನಿಯಮಗಳನ್ನು ಆಧುನೀಕರಿಸಿಕೊಂಡು ತನ್ನ ಮಹತ್ವವನ್ನು ಕಾಪಾಡಿಕೊಂಡಿರ್ತಕ್ಕಂಥ ಗ್ರಂಥ ಕೂಡ ಇದು. ಹಿಂದೆ ಆಳಿರ್ತಕ್ಕಂಥ ಸರ್ಕಾರದಲ್ಲಿ 100ಕ್ಕೂ ಹೆಚ್ಚು ಸಲ ತಿದ್ದುಪಡಿಯಾಗಿದೆ. ಬದಲಾವಣೆ ಅಲ್ಲ, ತಿದ್ದುಪಡಿ. ಬದಲಾವಣೆಗೂ ತಿದ್ದುಪಡಿಗೆ ಬಹಳ ವ್ಯತ್ಯಾಸ ಇದೆ. ತಿದ್ದುಪಡಿ ಅಂತಕ್ಕಂಥದ್ದು, ಬದಲಾವಣೆ ಅಂತಕ್ಕಂಥದ್ದು ಬಗ್ಗೆ ಬಹಳಷ್ಟು ವಿವಾದಗಳು ಎದ್ದಿದ್ದು ಕೂಡ. ತಿದ್ದುಪಡಿ ಮಾಡ್ತಾರಂತೂ ಕೂಡ ನಮ್ಮ ಮೇಲೆ ಆಪಾದನೆ ಬಂದಿತ್ತು, ನಮ್ಮ ಸರ್ಕಾರದ ಮೇಲೆ. ಈಗ ಕೂಡ ಆ ಮಾತನ್ನು ನಾಯಕರು ಆಗಾಗ ಹಾಡ್ತಾರೆ. ರಾಜಕೀಯ ವಿಷಯ ನಾನು ಪ್ರಸ್ತಾಪ ಮಾಡಲ್ಲ. ಆದರೆ ತಿದ್ದುಪಡಿಗೂ ಮತ್ತು ಬದಲಾವಣೆಗೂ ಭಾಳ ವ್ಯತ್ಯಾಸ ಇದೆ. ತಿದ್ದುಪಡಿ ಅಂತಕ್ಕಂಥದ್ದು ಕಾಲಕ್ಕೆ ತಕ್ಕಂತೆ ತಿದ್ದುಪಡಿ ಮಾಡ್ತಾರೆ. ಬದಲಾವಣೆ ಅಂತಕ್ಕಂಥದ್ದು ಸ್ವತಃ ಬರೆದಿರ್ತಕ್ಕಂಥ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಕೂಡ ರೈಟ್ಸ್ ಇಲ್ಲ. ಅದನ್ನು ನಾವು ಮೊದಲು ತಿಳ್ಕೊಬೇಕಾಗಿದೆ. ಇವತ್ತು ಇದು ಭಾರತ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ದೇಶ. 75ಕ್ಕೂ ಹೆಚ್ಚು ವರ್ಷಗಳು ಕಳೆದರೂ ಕೂಡ ಭಾರತದ ಜೊತೆಗೆ ಸ್ವತಂತ್ರ ಹೊಂದಿದ ಎಷ್ಟೋ ದೇಶಗಳು ತಮ್ಮನ್ನು ಅಸ್ತಿತ್ವವನ್ನೇ ಕಳೆದುಕೊಂಡಿವೆ. ಆದರೆ ಅವುಗಳ ದೇಶಗಳಿಗೆ ಮಾದರಿಯಾಗಿ ಇದೆ. ಇವತ್ತು ನಮ್ಮ ಭಾರತ ದೇಶದ ಸಂವಿಧಾನ ಇಷ್ಟೊಂದು ಸುಭದ್ರವಾಗಿದೆ ಅನ್ನೋಕ್ಕೆ ಇಲ್ಲಿರ್ತಕ್ಕಂಥ ಒಳಪಟ್ಟಿರ್ತಕ್ಕಂಥ ಕೆಲವೊಂದು ಅಮೆಂಡ್ಮೆಂಟ್ಗಳಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ಕಾರ್ಯಕ್ರಮಕ್ಕೆ ಕೊಟ್ಟ ಇನ್ವಿಟೇಷನ್ ಕಾರ್ಡ್ನಲ್ಲಿರೋ ಪೀಠಿಕೆ ಎಷ್ಟೋ ಜನ ಓದ್ತಾರೆ, ಆದರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ಈಗ ನೀವೆಲ್ಲರೂ ಸಂವಿಧಾನವನ್ನು ಪ್ರಮಾಣೀಕರಿಸಿ ನೀವು ಓದ್ ತಗೊಂಡ್ಕೊಂಡ್ರಿ, ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಮನನ ಮಾಡ್ಕೊಳ್ಬೇಕು. ನಾವು ಇವತ್ತು ಸಂವಿಧಾನದ ಚೌಕಟ್ಟಿನಲ್ಲಿ ಇವತ್ತು ಸಂವಿಧಾನ ಬಿಟ್ಟು ನಾವು ಯಾರೂ ಬದುಕಕ್ಕಾಗೋದಿಲ್ಲ. ಪ್ರತಿಯೊಬ್ಬ ನೌಕರಸ್ಥ, ಪ್ರತಿಯೊಬ್ಬ ಪ್ರಜೆ ಭೂಮಿ ಮೇಲೆ ಹುಟ್ಟಿದ ತಕ್ಷಣ, ನಾವು ವಿದ್ಯಾವಂತರಾಗಿದ್ದ ತಕ್ಷಣ ನಾವು ಮೊದಲು ಪಾಲನೆ ಮಾಡ್ತಕ್ಕಂಥದ್ದು ಸಂವಿಧಾನ. ನಾವು ಏನೇನೋ ಅಸಂಬದ್ಧವಾಗಿ ಮಾತಾಡಿದ್ರೆ ಸಂವಿಧಾನ ಅದನ್ನು ಅದಕ್ಕೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಮಾತನಾಡಲಾರ ಅಂತಕ್ಕಂಥದ್ದನ್ನು ನಮ್ಮಲ್ಲಿದೆ. ತುಂಬ ಅರ್ಥ ಮತ್ತು ಆತ್ಮಸಾಕ್ಷಿಯಾಗಿ ತಿಳಿಸ್ತದೆ. ಈ ಸಂವಿಧಾನ ಸ್ವೀಕರಿಸಿದ ತಕ್ಷಣ ಮೂಲಕ ನಮಗೆ ನಿಜವಾಗ್ಲೂ ಭಾಳ ಜವಾಬ್ದಾರಿ ಬರ್ತದೆ. ಈ ಸಂವಿಧಾನ ಕರಡು ಸಭೆ ನಾಯಕನಾಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಕೊಟ್ಟ ಸೇವೆ ಸಾಮಾನ್ಯ ಅಲ್ಲ. ಮೊದಲು 11 ಜನ ಇದ್ದರು. ಈ ಸಂವಿಧಾನ, ಒಂದು ದೇಶ ಚುನಾವಣೆ ಆದ ನಂತರ ಸಂವಿಧಾನ ಅನ್ನೋದು ಬೇಕಲ್ಲ. ಆ ಸಂವಿಧಾನ ಪ್ರತಿಯೊಬ್ಬ ರಾಷ್ಟ್ರ ಪ್ರಪಂಚದಲ್ಲಿ ಎಲ್ಲ ಸಂವಿಧಾನಗಳನ್ನು ಓದಿ ಅಳೆದು ತೂಗಿ ಬರೆದ ನಂತರ ಅದನ್ನು ಒಳಪಟ್ಟು ಅದನ್ನು ಅಂಗೀಕರಿಸಬೇಕಾಯ್ತು ಅಂದರೆ ಎಷ್ಟೊಂದು ಚರ್ಚೆಗಳು ನಡೆದವು. ಇವತ್ತು ದೇಶದ ಉದ್ದಗಲಕ್ಕೂ ಚರ್ಚೆ ಆಗಿರ್ತಕ್ಕಂಥ ಮಾತುಗಳು ಇನ್ನೂ ಕೇಳಿ ಬರ್ತಾ ಇದೆ. ತಾವು ಮಕ್ಕಳು, ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು, ಇದ್ರ ಬಗ್ಗೆ ಯಾವ ಭಾಷೆಯಲ್ಲಿ ಇದೆ ಅಂತಕ್ಕಂಥದ್ದು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇದೆ. ಇವತ್ತು ಎಲ್ಲ ಭಾಷೆಗೂ ತರ್ಜುಮೆಗೊಂಡಿದೆ. ನಮಗೆ ಇವತ್ತು ಸಣ್ಣ ಸಣ್ಣ ಪುಸ್ತಕಗಳಾಗಿ ನೀಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ನಾನು ಬಂದ ತಕ್ಷಣ ಇವ್ರಿಗೆ ಕೇಳಿದೆ, ಸಮಾಜ ಕಲ್ಯಾಣ ಅಧಿಕಾರಿ ಕೇಳಿದೆ, ಮಕ್ಕಳಿಗೆ ಕೊಟ್ರ ಸಂವಿಧಾನ ಅಂತ. ನೀವು ಬೆಳಗ್ಗೆ ಎದ್ದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಬೇಡ್ರಿ, ಕಣ್ಣಿ ಕಾಣ ದೇವರಂದ್ರೆ ಸಂವಿಧಾನ. ಅದಕ್ಕೆ ಹಣೆ ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ಅಭ್ಯಾಸ ಶುರು ಮಾಡ್ಕೊಳ್ರಿ. ನಾನು ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿಕ್ಕವನಿರುವಾಗಲೇ ಕೇರಿಲಿರ್ಬೇಕಾದ್ರೆ ಮನುಷ್ಯನಲ್ಲಿರ್ತಕ್ಕಂಥ ತಾರತಮ್ಯ ನೋಡಿ ಬೆಳೆದವರು. ಅವರು ಸವರ್ಣೀಯರ ಮಾಡಿದಂಥ ಅವಮಾನಕ್ಕೆ ಒಳಗಾಗದಂಥವ್ರು. ಇವತ್ತ ಮೇಲು ಕೀಳು ಜಾತಿ ಅದಂತಕ್ಕಂಥದ್ದು ನಾವು ಯಾರು ನೋಡ್ತಾ ಇಲ್ಲ. ಅವರು ಇವತ್ತು ಬರಿಬೇಕಾಯ್ತಂದ್ರೆ ಅವರ ಹುಟ್ಟು ಬಾಲ್ಯ ಹೇಗಿತ್ತು, ಅವರ ಜೀವನದವರೆಗೂ ಎಷ್ಟು ಸಾಧನೆ ಮಾಡಿದ್ರು ಅಂದರೆ ಅವರು ಓದಿದಂಥ ಡಿಗ್ರಿಗಳು, ಅವರು ಓದಿದಂಥ ಪುಸ್ತಕಗಳು ಇವತ್ತು ಜಗತ್ತಿನ ಒಂದು ವಸ್ತು ಸಂಗ್ರಹದಲ್ಲಿದ್ದಾವೆ. 3 ಪಂಚರತ್ನಗಳು ನಮ್ಮಲ್ಲಿ ನಮ್ಮ ದೇಶದ ಪ್ರಧಾನಿ ಆದಂಥವ್ರು ಮೊದಲು ಮಾಡಿದ ಕೆಲಸ ಏನಂತಂದರೆ, ಅಂಬೇಡ್ಕರ್ ಅವರು ಮಾಡಿದ ತನ್ನ ಓದಿದಂಥ ಡಿಗ್ರಿಗಳನ್ನು ಒಂದು ಕಡೆ ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ಸರ್ಟಿಫಿಕೇಟ್ ಇವತ್ತಿಗೂ ನೋಡೋಕ್ಕೆ ಸಿಗ್ತದೆ. ಇವತ್ತು ಅವರು ಓದಿದಂಥ ಲೈಬ್ರರಿಯನ್ನು ವಸ್ತು ಸಂಗ್ರಹಾಲಯ ಮಾಡಿದೆ. ಅವ್ರಿಗೆ ಕೊಟ್ಟಂಥ ಡಿಗ್ರಿಗಳು ಇವತ್ತು ಸಿಗ್ತವೆ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ಏನೇನಿದ್ದಾವೆ ಇವತ್ತು 5 ರತ್ನಗಳಂತ ಹೇಳಂದ್ಬಿಟ್ಟು ಅವರು ನೋಡೋಕೆ ನಮ್ಗೆ ಸಿಗ್ತವೆ. ಇವತ್ತು ಲಂಡನ್ನಲ್ಲಿ ಅವರು ಓದ್ತಿರ್ಬೇಕಾದಾಗ ಇವತ್ತು ಆ ಮ್ಯೂಸಿಯಂನ ನಮ್ಮ ಭಾರತಕ್ಕೆ ಸುದರ್ಪಿ ತಗೊಂಡು ಇವತ್ತು ಮ್ಯೂಸಿಯಂ ಮಾಡಿದ್ದಾರೆ. ಯಾರಾದರೂ ಇದು ಹೋಗ್ತಿದ್ರೆ ದೇವಸ್ಥಾನ ಯಾವುದಾದ್ರೂ ಮರಿಬೋದು, ಬಟ್ ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಇವತ್ತು. ಅಂದರೆ ಅವರು ನಡೆದಂಥ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವರು ಎಷ್ಟೊಂದು ಕಟ್ಟಿ ಕೊಟ್ಟಿದ್ದಾರೆ ಅಂದರೆ ನಿಜವರು ಭಾಳ ಪುಣ್ಯವಂತರು.
ನಮಗೆ ಪುಸ್ತಕ ಕೊಡ್ತಾರೆ, ಓದಂತ ಹೇಳ್ತಾರೆ, ಓದ್ತೀವಿ, ಎಷ್ಟು ಬೇಕಷ್ಟು ಇದು ಮಾಡ್ತೀವಿ. ಇವತ್ತು ಏನಾದರೂ ಒಂದು ತಪ್ಪಿತ್ತು ಅಂತಂದರೆ ವಿಧಾನಸಭಾ ಅಧಿವೇಶನದಲ್ಲಿ ಪಾಯಿಂಟ್ ಆಫ್ ಆರ್ಡರ್ ಅಂತ ಹೇಳ್ತೀವಿ ನಾವು. ಏನಾದರೂ ಇತ್ತು, ಅವರು ಮಾತಾಡ್ತಕ್ಕಂಥ ವ್ಯಕ್ತಿ ಸ್ವಲ್ಪ ಬೇರೆ ಹೇಳಕ್ಕೆ ಶುರು ಮಾಡಿದರೆ ಸದನವನ್ನು ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಪಾಯಿಂಟ್ ಆಫ್ ಆರ್ಡರ್ ಅಂದರೆ ಅದು ಅವಕಾಶ ಕೊಡಬೇಕು. ಆ ಸಂವಿಧಾನದಲ್ಲಿ ಏನಿದೆ, ಆ ಅಮೆಂಡ್ಮೆಂಟ್ ಏನು ಹೇಳ್ತಿದೆ, ಆ ರೂಲ್ಸ್ ಏನು ಹೇಳ್ತಿದೆ ಅಂತಕ್ಕಂಥದ್ದನ್ನು ನಾವು ಓದಿ ಮತ್ತೆ ಅದನ್ನು ಅರ್ಥೈಸ್ಕೊಂಡು ತಪ್ಪು ತಿದ್ಕೊಳ್ಳೋಂಥ ಕೆಲಸ ಇವತ್ತುವರೆಗೆ ಆಗ್ತದೆ. ಅಂಥ ಸಂವಿಧಾನ ದಿನ ಇವತ್ತು. ಮಕ್ಕಳ ನೀವು ಅನ್ಕೋಬೋದು, ಯಾವುದಾದ್ರೂ ರಾಮಾಯಣ ಓದಿದ್ರೆ ಅಲ್ಲಿ ಕುಟುಂಬದ ಪ್ರೀತಿ, ತಂದೆ ತಾಯಿ ಗುರು ಭಕ್ತಿ ಪ್ರೀತಿ ಸಿಗ್ತದೆ. ಮಹಾಭಾರತ ಓದಿದ್ರೆ ಆಸ್ತಿಗೋಸ್ಕರ ದಾಯಾದಿಗಳು ಜಗಳಾಡಿದ್ರೆ ಅದು ಒಂದು ಬೇರೆ ಆಯಿತು. ಸಂವಿಧಾನ ಒಂದು ಓದಿದ್ರೆ ಇಡೀ ಪ್ರಪಂಚ ಗೆದ್ದಂತೆ ನೀವು, ಇಡೀ ಪ್ರಪಂಚ ಗೆದ್ದಂತೆ ನೀವು. ಯಾಕಂತಂದ್ರೆ ಇವತ್ತು ಈ ಸಂವಿಧಾನ ಅಂಬೇಡ್ಕರ್ ಅವರು ಶುರುವಾದಾಗ ಅವರು 11 ತಿಂಗಳು ಹೇಳ್ತಾರೆ, 11 ಜನರು ಇದ್ರು, ಕೆಲವು ಜನ ತೀರ್ಕೊಂಡ್ರು, ಕೆಲವು ಜನಕ್ಕೆ ಆಗಲಿಲ್ಲ. ಲಾಸ್ಟಿಗೆ ಜವಾಬ್ದಾರಿ ಬಂದದ್ದು ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬರವರಿಗೆ ಅಂತ ಹೇಳ್ತಾರೆ. 1949 ನವೆಂಬರ್ 26 ಸಂವಿಧಾನ ಸಭೆ ಭಾರತೀಯ ಸಂವಿಧಾನ ಅಂಗೀಕರಿಸಿದ ತಕ್ಷಣ ಸಂವಿಧಾನ ದಿನ ಅಂತ ಮಾಡಿದರು. ಅದಕ್ಕೆ ಮೊಟ್ಟ ಮೊದಲದಾಗಿ ಸಹಿ ಹಾಕಿದಂಥ ಒಬ್ಬ ಮಹನೀಯ ಇವತ್ತು ಡಾಕ್ಟರ್ ರಾಜಪ್ರಸನ್ನ ಅವರು. ರಾಷ್ಟ್ರಪತಿಗಳ ಸಂವಿಧಾನ ಅವತ್ತು ಅಧಿಕೃತವಾಗಿ ಭಾರತಕ್ಕೆ ಬಂತು. ಇವತ್ತು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಎಲ್ಲರೂ ಬಿ ತಿಳ್ಕೊಂಡು ಎಲ್ಲರೂ ಬರೆದ್ರು, ಯಾವುದಾದ್ರೂ ಬರೆದು ಕಡೆಗಣ ಮಾಡ್ತಕ್ಕಂಥದ್ದಲ್ಲ. ದೇಶ ಮುನ್ನಡೆಸಬೇಕಾಗಿರ್ತಕ್ಕಂಥ ಇವತ್ತು ಯುವಜನಾಂಗ ಕೇವಲ ಇದೊಂದು ಪದದ ಅರ್ಥ ತಿಳ್ಕೋಬೇಕಾಗಿದೆ. ಶಾಲಾ ಕಾಲೇಜಿನಲ್ಲಿ ಇರ್ತೀರ, ಅದಾದ ನಂತರ ನಿಮ್ಮ ಕಾಲೇಜಿಗೆ ಬಂದು ನೀವೇನಾದರೂ ಇಂಜಿನಿಯರಿಂಗ್ ಓದ್ತಿತ್ತಂತಂದರೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಬಹಳ ದುಃಖ ಅನಿಸ್ತದೆ. ಆದ್ರೆ ಇವತ್ತು ನೀವು ಹೋಗಿ ನೋಡಿ, ಇಂಜಿನಿಯರಿಂಗ್ನಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಅದೇ ಸಂವಿಧಾನದ್ದು. ಮೆಡಿಕಲ್ ಕಾಲೇಜಿಗೆ ಮೆಡಿಕಲ್ ಓದ್ತಾ ಇರಿ, ಅದಕ್ಕೂ ಒಂದು ಸಬ್ಜೆಕ್ಟ್ ಇಟ್ಟಿದ್ದಾರೆ. ಅಂದರೆ ಯಾಕೆ ಕೆಲಸ ಮಾಡ್ತಾ ಇದೆ ನಮ್ಮ ಸರ್ಕಾರ ಅಂತಂದರೆ, ಸಂವಿಧಾನ ಅಂತಕ್ಕಂಥದ್ದು ರೂಲ್ಸು ರೆಗ್ಯುಲೇಷನು, ಅದರ ಪವಿತ್ರತೆ, ಅದರ ಮಹತ್ವ ಇವತ್ತು ಮಕ್ಕಳಿಗೆ ತಿಳಿಲಿ, ಅವರು ಅದನ್ನು ಪಾಲನೆ ಮಾಡಲಿ ಅಂತೇಳಿ ಆ ಒಂದು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜು ಪ್ರತಿಯೊಂದು ಡಿಗ್ರಿ ಇರಲಿ ಅದರಲ್ಲಿ ಆ ಒಂದು ಸಬ್ಜೆಕ್ಟ್ ಇಡ್ತಾರೆ. ಆದರೆ ಅದನ್ನು ಕೇಳಂತ ವ್ಯವಧಾನ ಮಾಡೋದಿಲ್ಲ. ಕೇವಲ ಹುಡುಗರು, ನನ್ನ ಮಗನೇ ಹೇಳ್ದ ಇದು ಸಬ್ಜೆಕ್ಟ್ ನಮಗಿದೆ ಅಂದರು. ಆದರೆ ನೀವು ಚಪ್ಪಲಿ ಬಡಿತಾ ಇರೋದು ನೋಡ್ರೆ ಮಾತು ಮುಗಿಸ್ಲಿ ಅಂತ ಅಥವಾ ಪ್ರೋಪ್ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಹೇಳ್ಬೇಕಂದ್ರೆ. ಇವತ್ತು ಸರ್ ಹೇಳಿದರು UPSCಯಲ್ಲಿ ಅಂತ. UPSC ನೀವು ಓದ್ತಕ್ಕಂಥದ್ದು ಇಷ್ಟೊಂದು ಉಪಯೋಗ ಇದೆ. ಆ ಒಂದು ಪರೀಕ್ಷೆ ಕಟ್ಟಬೇಕಾದಾಗ ನೀವು ಮುಂದೆ ಓದಿದಾಗ ಗೊತ್ತಾಗ್ತದೆ ಈ ಸಂವಿಧಾನದ ಮಹತ್ವ. ಇಂಥ ಒಂದು ಸಂವಿಧಾನದ ಒಂದು ಗ್ರಂಥವನ್ನು ಇವತ್ತು ನಿಮಗೆಲ್ಲರಿಗೆ ಸರ್ಕಾರ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ಅಧಿಕಾರಿಗಳು ಕೊಟ್ಟಿದ್ದಾರೆ, ತಾವು ಓದಿ ಮುಂದೊಂದು ದಿನ ಸಂವಿಧಾನ ದಿನ ಅಷ್ಟೊಳಗೆ ಒಂದು ಇವರಿಗೆ ಟೆಸ್ಟನ್ನು ಕಂಡಕ್ಟ್ ಮಾಡಿ, ಇವರಿಗೆ ಟೆಸ್ಟ್ ಕಂಡಕ್ಟ್ ಮಾಡಿ ಅಂದರೆ ಇವತ್ತಿನ ದಿನಕ್ಕೆ ಆ ಮಕ್ಕಳಿಗೆ ಕರೆದು ಸಂವಿಧಾನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಒಬ್ಬರ ಜೊತೆಗೆ ಪ್ರಶ್ನೆಗಳನ್ನು ಹುಟ್ಟಾಕಿ ಅವರಿಗೆ ಓದಕಚ್ಚಿ, ಯಾಕಂದರೆ ಅವ್ರು ಕೊಟ್ಟದ್ದನ್ನು ಓದೋದಿಲ್ಲ, ಟೆಸ್ಟ್ ಆ ಸ್ಪರ್ಧೆ ಮಾಡಬೇಕು. ಕೊಟ್ಟಿದ್ದಾರ ಇಂಥವೆಲ್ಲ ಮಾಡಿದಾಗ ಮಕ್ಕಳಿಗೆ ನಾವು ಎಚ್ಚರ ಕೊಟ್ಟಂತ ಆಗ್ತದ. ಇವತ್ತು ಎಲ್ಲ ಶಾಲಾ ಮಕ್ಕಳು ಬಂದಿದ್ದೀರಿ, ನಿಜವಾಗ್ಲೂ ನನಗೆ ಭಾಳ ಖುಷಿ ಅನ್ನಿಸ್ತದ. ನನಗೂ ಕೂಡ ಒಂದು ಅವಸರದಿದ್ರಲ್ಲಿ ಮಾತಾಡೋ ಅವಕಾಶ ಕೊಟ್ಟಿರ್ತಕ್ಕಂಥ ಇಲ್ಲೆಲ್ಲ ಅಧಿಕಾರಿ ವರ್ಗದವರಿಗೆ ಅನಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಮೇಡಮ್ ಅವರು, ಬಹಳಷ್ಟು ಸವಿಸ್ತರವಾಗಿ ಮಾತಾಡಿದರು. ಮಕ್ಕಳೇ, ನಮಗೆಲ್ಲ ಈ ಒಂದು ಸಂವಿಧಾನದ ವಿಷಯಾಂಶ ತಮಗೆಲ್ಲ ಗೊತ್ತಿದೆ. ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವದ ಬೆನ್ನೆಲುಬು, ದೇಶದ ಹೃದಯ ಮಿಡಿತ, ನಮ್ಮ ಈ ಸ್ವಾತಂತ್ರ್ಯದ ರಕ್ಷಕ, ಹೊಣೆಗಾರಿಕೆ, ನ್ಯಾಯ ಸಮಾನತೆಯನ್ನು ಕರೆದೊಯ್ಯತಕ್ಕಂಥ ಮೌಲ್ಯಗಳನ್ನು ಎತ್ತಿಡುವಂಥ ಕೆಲಸ ಇವತ್ತು ನಮ್ಮ ಸಂವಿಧಾನದಲ್ಲಿ. ಹಾಗಾಗಿ 1949 ನವೆಂಬರ್ 26 ಅಂಗೀಕೃತವಾಗಿರುವಂಥದ್ದು. ಅದರ ಜೊತೆಗೆ 1950 ಜನವರಿ 26 ನಾವು ಜಾರಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಈ ಬಗ್ಗೆ ಉಪನ್ಯಾಸಕರು ಮಾತಾಡ್ತಾರೆ. ಈಗ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗೋಣ. ಮೊದಲನೇದಾಗಿ ಜಿಲ್ಲಾ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಮೊರಾರ್ಜಿ ದೇಸಾಯಿ ಶಾಲೆ ಬೇವೂರು ಕುಮಾರ್ ಚೇತನ್ ಹುಸಳಿ ಅವರು 25,000 ರೂಪಾಯಿ ಸ್ಟೇಟಿಂದ ಕೊಡ್ತಾರಂತೆ. ಚೇತನ್ ಹುಸಳಿ ವಿದ್ಯಾರ್ಥಿಗಳು, ಚೇತನ
ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಮಕ್ಕಳಿಗೆ 25,000ಗಳ ಬಹುಮಾನವೂ ಕೂಡ ಇರ್ತದೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತೆಗೆಬೇಕು. ವೇದಿಕೆ ಮೇಲಿನ ಗಣ್ಯರು ಈ ಬಹುಮಾನವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಬಿಟ್ಟು. ಹಾಗೆಯೇ ಕುಮಾರಿ ಅನ್ನಪೂರ್ಣ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಹೊಸಳ್ಳಿ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಿರ್ತಾರೆ. 12,500 ಈ ಮಕ್ಕಳಿಗೂ ಕೂಡ ತಮ್ಮೆಲ್ಲ ಜೋರಾದ ಚಪ್ಪಾಳೆ ಸತತವಾಗಿರಲಿ. ಹಾಗೆ 3ನೇ ಸ್ಥಾನಕ್ಕಾಗಿ ಕುಮಾರಿ ಪ್ರೇರಣಾ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕನಕಗಿರಿ. ಈ 3 ಮಕ್ಕಳು ವೇದಿಕೆ ಮೇಲೆ ಬರಬೇಕು. ಮನೆ ಗಣ್ಯರಿಂದ ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ನೆನೆಸ್ಕೊಳ್ತೇನೆ. ಜಿಲ್ಲಾ ಮಟ್ಟದ ಭಾಷಣ ಸ್ಪರ್ಧೆಯನ್ನ ಇಲಾಖೆಯಿಂದ ಏರ್ಪಡಿಸಿ ಅವರಿಗೆ ನಗದು ಬಹುಮಾನಗಳನ್ನು ಮತ್ತು ಇದು ವೇದಿಕೆ ಮುಖಾಂತರ ಅವರಿಗೆ ಗೌರವವನ್ನು ಕೂಡ ಸಲ್ಲಿಸಲಾಗುತ್ತೆ. ಅದೆಲ್ಲವೂ ಕೂಡ ನಮ್ಮೆಲ್ಲರಿಗೂ ಪೂರಕವಾಗಿರುವಂಥದ್ದು, ಸ್ಫೂರ್ತಿದಾಯಕವಾಗಿರುವಂಥದ್ದು. ಆ ಎಲ್ಲ ಮಕ್ಕಳಿಗೆ ಈ ಮೂಲಕ ಶುಭಾಶಯಗಳನ್ನು ಸಲ್ಲಿಸ್ತಾ ಈಗ ವೇದಿಕೆ ಮೇಲಿದ್ದಾರೆ ಕುಮಾರಿ ಚೇತನ ಹೊಸಳ್ಳಿಯವರು, ಕುಮಾರಿ ಅನ್ನಪೂರ್ಣ ಅವರು ಹಾಗೂ ಕುಮಾರಿ ಪ್ರೇರಣಾ ಅವರು. ಈ 3 ಜನ ಮಕ್ಕಳು ಸಂವಿಧಾನ ದಿನಾಚರಣೆಯ ಪ್ರಯುಕ್ತ ಜಿಲ್ಲಾ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಶುಭಾಶಯಗಳು ಕುಮಾರಿ ಚೇತನ ಹೊಸಳ್ಳಿ ಅವರಿಗೆ. ಈಗ ಅನ್ನಪೂರ್ಣ ಅವರು ವೇದಿಕೆಯಲ್ಲಿ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಮಾನ್ಯ ವೇದಿಕೆ ಮೇಲಿನ ಗಣ್ಯರು ಕುಮಾರಿ ಅನ್ನಪೂರ್ಣ ಇವರಿಗೆ ಸನ್ಮಾನವನ್ನು ಮಾಡಿದ ಮುಖಾಂತರ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಮತ್ತು ಅವರ ಚೇತನಕ್ಕೆ ಚಿಲುಮೆಯಾಗಿ ನಿಂತಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಾವು ಶುಭಾಶಯಗಳನ್ನು ತಿಳಿಸ್ತಾ ಗಣ್ಯರಿಗೆ ಧನ್ಯವಾದಗಳು. ಇನ್ನು 3ನೇ ಸ್ಥಾನಕ್ಕಾಗಿ ಕುಮಾರಿ ಪ್ರೇರಣಾ ಮೊರಾರ್ಜಿ ವಸತಿ ಶಾಲೆ ಕನಕಗಿರಿ. ಇಲ್ಲಿ ಎಲ್ಲ ಶಾಲೆಯ ಮಕ್ಕಳು ಭಾಗವಹಿಸಿದ್ರು. ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಆಯ್ಕೆ ಮಾಡಿ ಜಿಲ್ಲಾ ಮಟ್ಟದಿಂದ ಇವತ್ತು ಈ ಒಂದು ವೇದಿಕೆ ಮುಖಾಂತರ ಬಹುಮಾನಗಳನ್ನು ನೀಡಿ ಗೌರವಿಸಲಾಗುತ್ತೆ. ಮಾನ್ಯ ಹಿರಿಯ ಅಧಿಕಾರಿಗಳು ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಮುಂದಿನ ಬಾರಿ ತಾವು ಇರಬೇಕು. ಮುಂದಿನ ಬಾರಿಯಲ್ಲಿ ತಮ್ಮಲ್ಲಿರುವಂಥ ಒಬ್ಬ ವಿದ್ಯಾರ್ಥಿ ವೇದಿಕೆ ಮೇಲೆ ಇರಬೇಕು. ಅವರೆಲ್ಲರಿಗೂ ಶುಭಾಶಯಗಳು. ಇನ್ನು ಕೊಪ್ಪಳ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ 6ರಿಂದ 8ನೇ ತರಗತಿ ಮಕ್ಕಳಿಗೆ ಮೊದಲನೇದಾಗಿ ಪ್ರಥಮ ಸ್ಥಾನಕ್ಕಾಗಿ ನಿಲ್ಲಿಸಿಕೊಳ್ತಾನೆ ಕುಮಾರ್ ಮೈಲಾರ್ ಗಡ್ಗಿ, ಸರ್ಕಾರಿ ಪ್ರೌಢಶಾಲೆ ನವಲಹಳ್ಳಿ. ಈ ಮಗುವಿಗೆ ಶುಭಾಶಯವನ್ನು ತಿಳಿಸ್ತಾ ಕುಮಾರ್ ಮೈಲಾರ ಅವರು ವೇದಿಕೆ ಮೇಲೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. 6ರಿಂದ 8ನೇ ತರಗತಿ ಮಗು ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು 12,500 ಕ್ಯಾಶ್ ಪ್ರೈಸ್ ಕೂಡ ಇರ್ತದೆ, ನಗದು ಬಹುಮಾನ ಕೂಡ ಇದೆ. ಆ ಮಗುವಿಗೆ ಈ ಮೂಲಕ ನಾವು ಶುಭಾಶಯಗಳನ್ನು ತಿಳಿಸ್ತಾ ಮುಂದಿನ ಭವಿಷ್ಯದಲ್ಲಿ ಮತ್ತಷ್ಟು ಉತ್ತುಂಗಕ್ಕೇರಲಿ ಎನ್ನುವಂಥ ಆಶಾಭಾವ. ಹಾಗೆ 2ನೇ ಸ್ಥಾನಕ್ಕಾಗಿ ಆದರ್ಶ ವಿದ್ಯಾಲಯ ತಳಗೇರ ದಿಲೀಪ್ ಈ ಮಗು ವೇದಿಕೆ ಮೇಲೆ ಬರಬೇಕು. ಮಕ್ಕಳೇ ನೀವೆಲ್ಲ ಜೋರಾದ ಚಪ್ಪಾಳೆಯನ್ನು ತೆಗೆದ್ಬಿಟ್ಟು. ನಾನು ಯಾಕೆ ಈ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದೇನೆ ಅಂದ್ರೆ ಆ ಮಗುವಿಗೆ ಸ್ಫೂರ್ತಿ, ನಮಗೂ ಕೂಡ ಸ್ಫೂರ್ತಿ ಅನ್ನುವಂಥದ್ದು. 2ನೇ ಸ್ಥಾನಕ್ಕಾಗಿ ಆದರ್ಶ ವಿದ್ಯಾಲಯ ತಳುಗೇರ ಅವರು ದಿಲೀಪ್ ಈಗ ವೇದಿಕೆಯಲ್ಲಿ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾನೆ. 6ರಿಂದ 8ನೇ ತರಗತಿ ಮಗು ಚಿತ್ರಕಲಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಿದ್ದಾನೆ. ನಗದು ಬಹುಮಾನವೂ ಕೂಡ ನಂತರದಲ್ಲಿ ಅವರಿಗೆ ತಲುಪಿಸಲಾಗುತ್ತೆ. ಅಕೌಂಟ್ ಥ್ರೋ ಅವರಿಗೆ ತಲುಪಿಸಲಾಗುತ್ತೆ. ಇನ್ನು 3ನೇ ಸ್ಥಾನಕ್ಕಾಗಿ ಸರ್ಕಾರಿ ಪ್ರೌಢಶಾಲೆ ಉಳೇನೂರು ಕುಮಾರ್ ದೇವರಾಜ್ ಅವರು ವೇದಿಕೆ ಮೇಲೆ ಬರಬೇಕು. ಶುಭಾಶಯಗಳು ದಿಲೀಪ್ ಅವರಿಗೆ. ಈಗ ದೇವರಾಜ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ಕೊಳ್ತಾನೆ. ಸರ್ಕಾರಿ ಪ್ರೌಢಶಾಲೆ ಉಳೇನೂರು 3ನೇ ಸ್ಥಾನವನ್ನು ಗಳಿಸಿಕೊಂಡಿರ್ತಕ್ಕಂಥ ದೇವರಾಜ್ 8ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ವೇದಿಕೆಯಲ್ಲಿ ಬಹಳಷ್ಟು ಗೌರವಯುತವಾಗಿ ಶುಭಾಶಯಗಳನ್ನು ನಾವೆಲ್ಲ ತಿಳಿಸ್ತಾ ಇದ್ದೇವೆ. ಹಾಗೆ ತೃತೀಯ ಸ್ಥಾನವನ್ನು ಈವರು ಮಕ್ಕಳು ತೆಗೆದುಕೊಂಡಿದ್ದಾರೆ. KPS ಇರ್ಕಲ್ಗಡ ಕುಮಾರ್ ದ್ಯಾಮಣ್ಣ SH ಅವರು ವೇದಿಕೆ ಮೇಲೆ ಬರಬೇಕು. ದ್ಯಾಮಣ್ಣ ಅವರು ಬಹುಮಾನವನ್ನು ಸ್ವೀಕರಿಸಬೇಕು. ವೇದಿಕೆ ಮೇಲಿನ ಗಣ್ಯರು ತೃತೀಯ ಸ್ಥಾನವನ್ನು ಗಳಿಸಿಕೊಂಡಿರ್ತಕ್ಕಂಥ ದ್ಯಾಮಣ್ಣ SH 8ನೇ ತರಗತಿ ವಿದ್ಯಾರ್ಥಿ, ಇರ್ಕಲ್ಗಡ KPS ಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿ. ಈತನಿಗೆ ಈ ಮೂಲಕ ಶುಭಾಶಯಗಳನ್ನು ತಿಳಿಸೋಣ. ಹಾಗೆ ಮುಂದಿನ ವಿಭಾಗದಲ್ಲಿ ಕೊಪ್ಪಳ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ 9ರಿಂದ 12ನೇ ತರಗತಿ ಮಕ್ಕಳಿಗೆ, ಅದರಲ್ಲಿ ಪ್ರಥಮ ಸ್ಥಾನಕ್ಕಾಗಿ ನೆನೆಸಿಕೊಳ್ತಾನೆ ಕುಮಾರಿ ಐಶ್ವರ್ಯ ಅವರು.
ಐಶ್ವರ್ಯ ಅವರು ಮೊರಾರ್ಜಿ ದೇಸಾಯಿ PU ವಸತಿ ಶಾಲೆ ಸಿಂಧೋಗಿ ಉಡಿ ಸಿಂಧೋಗಿ ಅವರು 25,000 ನಗದು ಬಹುಮಾನವನ್ನ ನೀಡಿ ಗೌರವಿಸಲಾಗುತ್ತೆ. ಮಗುವಿಗೆ ಕುಮಾರಿ ಐಶ್ವರ್ಯ ಅವ್ರ ಪರವಾಗಿ ಶಿಕ್ಷಕರಿಂದ ಯಾರಾದ್ರೂ ಬರಬೇಕು. ಮೊರಾರ್ಜಿ ದೇಸಾಯಿ PU ವಸತಿ ಶಾಲೆ ಉಡಿ ಸಿಂಧೋಗಿ ಕುಮಾರಿ ಐಶ್ವರ್ಯ ಅವರು ಪ್ರಥಮ ಸ್ಥಾನವನ್ನ ಗಳಿಸಿಕೊಂಡಿದ್ದಾರೆ. ಶಿಕ್ಷಕರು ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೋರ್ಕೊಳ್ತಾನೆ. ಇನ್ನು 2ನೇ ಸ್ಥಾನಕ್ಕಾಗಿ ಆದರ್ಶ ವಿದ್ಯಾಲಯ ತಳುಗೇರ ಕುಮಾರ್ ಸುಜಯ್ 10ನೇ ತರಗತಿ 15,000 ನಗದು ಬಹುಮಾನ 15,000 ನಗದು ಬಹುಮಾನವನ್ನು ಸ್ವೀಕರಿಸುವಂತಹ ಸುಜಯ್ ಆದರ್ಶ ವಿದ್ಯಾಲಯ ತಳುಗೇರ ಈ ಮಗುವಿಗೆ ವೇದಿಕೆ ಮೇಲಿನ ಗಣ್ಯರು ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಸಿಕೊಂಡು, ಇನ್ನು 3ನೇ ಸ್ಥಾನಕ್ಕಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇರ್ಕಲ್ಗಡ ಕುಮಾರ್ ಚೇತನ್ ಉಮೇಶ್ ಅವರು 15,000 ನಗದು ಬಹುಮಾನವನ್ನು ಅವರಿಗೆ ಅಕೌಂಟ್ ಕಲ್ಪಿಸಲಾಗುವುದು. ಇನ್ನು 3ನೇ ಸ್ಥಾನಕ್ಕಾಗಿ ಕೋರ್ಕೊಳ್ತೇನೆ ಚೇತನ್ ಉಮೇಶ್ ಅವರು ಪ್ರಥಮ PUC ಓದುತ್ತಿರುವಂತವರು. ಮಧುಶ್ರೀ ಲಿಟಲ್ ಹಾರ್ಟ್ ಸ್ಕೂಲ್ ಗಂಗಾವತಿ ತೃತೀಯ ಸ್ಥಾನವನ್ನು ಗಳಿಸಿಕೊಂಡಿರ್ತಕ್ಕಂಥವರು. ಲಿಟಲ್ ಹಾರ್ಟ್ ಸ್ಕೂಲ್ ಗಂಗಾವತಿ 3ನೇ ಸ್ಥಾನವನ್ನು 10,000 ನಗದು ಬಹುಮಾನವನ್ನು ನೀಡಿ ಗೌರವಿಸಲಾಗುತ್ತದೆ. ಪಾಲಕರು ಮತ್ತು ಶಿಕ್ಷಕರು ಭಾಗಿಯಾಗಬೇಕು ಅಂತ ಕೋರ್ಕೊಳ್ತಾನೆ. ಈ ಸಂವಿಧಾನ ದಿನಾಚರಣೆ ಪ್ರಯುಕ್ತ ಜಿಲ್ಲಾ ಮಟ್ಟದ ಒಂದು ಭಾಷಣ ಸ್ಪರ್ಧೆ ಚೇತನ್ ಉಮೇಶ್ ಅವರು ಆಗಮಿಸಿದ್ರೆ ವೇದಿಕೆ ಮೇಲೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇರ್ಕಲ್ಗಡ ಅವರು ಧನ್ಯವಾದಗಳು. ಬಹುಮಾನವನ್ನು ನೀಡಬೇಕಾಗಿ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಬಹುಮಾನವನ್ನು ಸ್ವೀಕರಿಸತಕ್ಕಂಥ ಎಲ್ಲ ಮಕ್ಕಳಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಉಪ ಕಾರ್ಯದರ್ಶಿಗಳು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೋರ್ಕೊಳ್ತಾನೆ. ಈಗ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನ ನೀಡಿದ್ದಾರೆ ಶ್ರೀ ಮಂಜುನಾಥ್ ಹಿರೇಮಠ್, ಉಪನ್ಯಾಸಕರು ಗವಿಸಿದ್ದೇಶ್ವರ ಕಾಲೇಜ್ ಕೊಪ್ಪಳೂರು. ಮೊನ್ನೆ AC ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕ ಸ್ವಾಗತವನ್ನು ಬಯಸೋಣ. ಮಾಲ್ಗೀತಿ ಸರ್ ಅವರು ಈಗ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಿನಂತಿಸಿಕೊಳ್ತೇನೆ. ಶ್ರೀ ಮಂಜುನಾಥ್ ಹಿರೇಮಠ್, ಉಪನ್ಯಾಸಕರು ಗವಿಸಿದ್ದೇಶ್ವರ ಕಾಲೇಜ್ ಕೊಪ್ಪಳ ಅವರು. ಜನನಿ ಜನ್ಮಭೂಮಿಷ ಸ್ವರ್ಗಾದಪಿ ಗರಿಯಚ್ಛೆ ಅಂತ ಕರಿತೀವಿ. ತಾಯಿ ಭಾರತಾಂಬೆಯನ್ನು ಮನದಲ್ಲಿ ಸ್ಮರಿಸುತ್ತಾ ಈ ಒಂದು ಸಂವಿಧಾನ ದಿನಾಚರಣೆಗೆ ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಈ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ಕೇಂದ್ರವಾಗಿರ್ತಕ್ಕಂಥ ಎಲ್ಲ ಮುಖ್ಯ ವಿದ್ಯಾರ್ಥಿಗಳಿಗೂ ಕೂಡ ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ಈ ಒಂದು ಶುಭಾಶಯವನ್ನು ತಿಳಿಸುತ್ತಾ, ಸಂವಿಧಾನ ಬೆಳೆದು ಬಂದಿರತಕ್ಕಂಥ ಹಾದಿ ಹೇಗಿದೆ, ಇತಿಹಾಸವನ್ನು ನೋಡಿದಾದರೆ ರೋಚಕವಾಗಿರ್ತಕ್ಕಂಥ ಮತ್ತು ಅಮೋಘವಾಗಿರ್ತಕ್ಕಂಥ ಸಂವಿಧಾನ ಭಾರತ ಸಂವಿಧಾನ ಅಂತ ಕೇಳೋಕೆ ಈ ಸಂದರ್ಭದಲ್ಲಿ ಬಹಳಷ್ಟು ಹೆಮ್ಮೆ ಆಗುತ್ತೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ. ಯಾಕಂದ್ರೆ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಲಿಖಿತ ರೂಪದ ಸಂವಿಧಾನ ಅಂತ ಕರಿತೀವಿ. ಯಾಕಂದ್ರೆ ವಿಶೇಷವಾಗಿ ನೋಡಿದಾದ್ರೆ ಭಾರತ ಸಂವಿಧಾನವನ್ನು 1,46,485 ಪದಗಳನ್ನೊಳಗೊಂಡಿರ್ತಕ್ಕಂಥ ಭಾರತ ಸಂವಿಧಾನ, 448 ಪುಟಗಳನ್ನೊಳಗೊಂಡಿರ್ತಕ್ಕಂಥ ಭಾರತ ಸಂವಿಧಾನ, 35 ಕಿಲೋಗ್ರಾಂ ತೂಕವನ್ನೊಳಗೊಂಡಿರ್ತಕ್ಕಂಥ ಭಾರತ ಸಂವಿಧಾನ ಇಂದಿಗೂ ಕೂಡ ನವದೆಹಲಿಯಲ್ಲಿ ಸಂಸತ್ ಭವನದಲ್ಲಿ ಅದನ್ನು ನೈಟ್ರೋಜನ್ ಹಾಕಿ ಇಂದಿಗೂ ಕೂಡ ಸುರಕ್ಷಿತವಾಗಿ ಕಾಪಾಡಿಕೊಂಡು ಬಂದಿರತಕ್ಕಂಥ ಸಂವಿಧಾನ ಇದ್ರೆ ಅದು ಭಾರತ ಸಂವಿಧಾನ ಅಂತ ಕೇಳ್ತೀವಿ ಸ್ನೇಹಿತರೆ. ಯಾಕಂದ್ರೆ ಈ ಸಂವಿಧಾನದ ರಚನಾ ಸಭೆಯನ್ನು ನೋಡ್ತಾ ಹೋದ್ರೆ ತಮಗೆಲ್ಲ ಗೊತ್ತಾಗ್ಬೋದು. 1946 ಡಿಸೆಂಬರ್ 9ಕ್ಕೆ ಮೊಟ್ಟ ಮೊದಲ ಬಾರಿಗೆ ಒಂದು ಸಂವಿಧಾನದ ರಚನಾ ಸಭೆ ಸೇರುತ್ತಾ
ಆ ಸಂವಿಧಾನದ ರಚನಾ ಸಭೆ ಸೇರಬೇಕಾದ್ರೆ ಬ್ರಿಟಿಷರಿಗೆ ಮನವಿ ಮಾಡಿರ್ತೀವಿ 1934ರಲ್ಲಿ ನಮಗೂ ಕೂಡ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸಂವಿಧಾನ ಬೇಕು ಅಂತ. ಅದನ್ನು ಮನಗಂಡಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳು ಕ್ಯಾಬಿನೆಟ್ ಆಯೋಗದಲ್ಲಿರ್ತಕ್ಕಂಥ 3 ಅಧ್ಯಕ್ಷತೆಯಲ್ಲಿರ್ತಕ್ಕಂಥವರನ್ನು 3 ಕಳಿಸಿ, ಹೌದು ನಿಮಗೆ ಒಂದು ಭಾರತ ಸಂವಿಧಾನವನ್ನು ಪ್ರತ್ಯೇಕವಾಗಿ ಕೊಡ್ತೀವಿ, ಅದಕ್ಕೆ ನೀವೊಂದು ಸಮಿತಿಯನ್ನು ರಚನೆ ಮಾಡಿಕೊಳ್ಳ್ರಿ ಅಂತ ಹೇಳಿದಾಗ ಮೊಟ್ಟ ಮೊದಲ ಬಾರಿಗೆ ಒಬ್ಬರು ಸಂವಿಧಾನದ ರಚನಾ ಸಭೆಯಲ್ಲಿರ್ತಕ್ಕಂಥ ತಾತ್ಕಾಲಿಕವಾಗಿರ್ತಕ್ಕಂಥ ಹಿರಿಯರನ್ನು ಆಯ್ಕೆ ಮಾಡ್ತೀವಿ, ಅವರನ್ನ ಸಚ್ಚಿದಾನಂದ ಸಿನ್ಹಾರ್ ಅವರು. ಆ ಸಚ್ಚಿದಾನಂದ ಸಿನ್ಹಾರ್ ಅವರು ನಾನು ಹಿರಿಯರವರು, ಆದರೆ ಇದನ್ನ ಪೂರ್ಣವಾಗಿರ್ತಕ್ಕಂಥ ಬಹುಮತದ ಆಧಾರದ ಮೇಲೆ ಹಂಚಿಕೆ ಮಾಡ್ರಿ ಅಂತ ಹೇಳಿದಾಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಸಂವಿಧಾನದ ರಚನಾ ಸಭೆಯ ಪೂರ್ಣವಾಗಿರ್ತಕ್ಕಂಥ ಅಧ್ಯಕ್ಷತೆಯನ್ನು ಕೊಡ್ತಾರ. ಅದೇ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಾಗ ಇವತ್ತು ಅಖಂಡ ಭಾರತವಾಗಿ, ಭವ್ಯ ಭಾರತವಾಗಿ, ಸಮಾನತೆಯ ಭಾರತವಾಗಿ ನಿಂತಿರ್ತಕ್ಕಂಥ ಕೀರ್ತಿ ಈ ದಲಿತರ ಸೂರ್ಯ, ದಲಿತರ ಕರ್ಣ, ದಲಿತರ ಅಭ್ಯುದಯ, ಸಂವಿಧಾನದ ಶ್ರೇಷ್ಠ ಪಿತಾಮಹ ಮತ್ತು ತಂದೆ ಇರ್ತಕ್ಕಂಥವರು ಅಲ್ಲಿರ್ತಕ್ಕಂಥ ಎಂ.ಇ. ವೈದ್ಯರವರಿದ್ದಾರೆ. ಇವರು ಎಲ್ಲ ಕ್ರೆಡಿಟ್ ಯಾರಿಗೆ ಸಲ್ಲಬೇಕು, ಇದರ ಕೊಡುಗೆ ಯಾರಿಗೆ ಸಲ್ಲಬೇಕು ಅಂದ್ರೆ ನಮ್ಮ ಭಾರತ ಸಂವಿಧಾನದ ಕೀರ್ತಿಯಾಗಿರ್ತಕ್ಕಂಥ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು. ಅಂಬೇಡ್ಕರ್ ಇಲ್ಲದೆ ಭಾರತ ಸಂವಿಧಾನ ಇರ್ತಾ ಇದ್ದಿಲ್ಲ. ಅಂಬೇಡ್ಕರ್ ಇಲ್ಲದೆ ಹೋಗಿದ್ರೆ ಭಾರತ ಸಂವಿಧಾನ ಇರ್ತಾ ಇದ್ದಿಲ್ಲ. ಸಂವಿಧಾನ ಇಲ್ಲದೆ ಹೋಗಿದ್ರೆ ಕಾಯ್ದೆ ಕಾನೂನುಗಳು ಇರ್ತಾ ಇದ್ದಿಲ್ಲ. ಕಾಯ್ದೆ ಕಾನೂನುಗಳಿಲ್ಲದೆ ಹೋಗಿದ್ರೆ ಮೂಲಭೂತ ಹಕ್ಕುಗಳು ನಮಗೆ ಗೊತ್ತಾಗ್ತಾ ಇದ್ದಿಲ್ಲ. ಸ್ನೇಹಿತರೆ, ಈ ಮೂಲಭೂತ ಹಕ್ಕುಗಳು ಬೇಕು ಅಂದ್ರೆ, ಮೂಲಭೂತ ಕರ್ತವ್ಯಗಳು ಬೇಕಂದ್ರೆ ಈ ಸಂವಿಧಾನ ಅಂತಕ್ಕಂಥದ್ದು ಅವಿಭಾಜ್ಯ ಶ್ರೇಷ್ಠತೆ ಅಂತ ನೋಡ್ತೀವಿ. ಈ ಸಂದರ್ಭವನ್ನು ಇಟ್ಕೊಂಡು ನವೆಂಬರ್ 26ರಲ್ಲಿ ನಾವು ಪ್ರತಿ ವರ್ಷದಂತೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇತ್ತು ಅಂದ್ರೆ ಕಾನೂನಿನ ದಿನವನ್ನಾಗಿ ಆಚರಣೆ ಮಾಡ್ತಾ ಇತ್ತು. ಆದ್ರೆ 125ನೇ ವರ್ಷದ ಜನ್ಮೋತ್ಸವ ಅಂಗವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮೋತ್ಸವ ಅಂಗವಾಗಿ ಏನ್ ಮಾಡಿದ್ರೆ 2015 ನವೆಂಬರ್ 26ರಂದು ಪ್ರತಿಯೊಂದು ಕಾನೂನಿನ ಅರಿವು ಎಲ್ಲರ ಮನ ಮುಟ್ಟಬೇಕು ಮತ್ತು ಎಲ್ಲರ ಮನೆ ಮುಟ್ಟಬೇಕು ಅಂತಕ್ಕಂಥ ಒಂದು ಕೀರ್ತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಒಂದು ಬೀಜವನ್ನು ಬಿತ್ತಿ ಎಮ್ಮರವಾಗಿ ಬೆಳೆಸಿರ್ತಕ್ಕಂಥ ಕೀರ್ತಿ ಇವತ್ತು ಸಂವಿಧಾನಕ್ಕೆ ಸಂತೈತಿ. ಅದೇ ರೀತಿಯಾಗಿರ್ತಕ್ಕಂಥ ಈ ಸಂವಿಧಾನ ಹಂತ ಹಂತವಾಗಿ ಬೆಳೆದು ಭಾರತೀಯ ಪ್ರಜೆಗಳಾದ ನಾವು ಭಾರತ ಒಂದು ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ನೋಡಬೇಕಾದ್ರೆ ಪ್ರಜೆಗಳಿಂದ ಅಧಿಕಾರ ಅಂತಕ್ಕಂಥದ್ದನ್ನು ಬಿತ್ತಿ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಅಂತಕ್ಕಂಥ ಪದ ಫ್ರಾನ್ಸ್ ಕ್ರಾಂತಿಯಲ್ಲಿ ನಡೀಬೇಕಾದ್ರೆ ಅದನ್ನು ಕೂಡ ಎರವಲು ಪಡ್ಕೊಂಡು 1976-42ನೇ ತಿದ್ದುಪಡಿ ಮಾಡಿ ಈಗಿರ್ತಕ್ಕಂಥ ಪ್ರಸ್ತುತವಾಗಿರ್ತಕ್ಕಂಥ ತಿದ್ದುಪಡಿಯಲ್ಲಿ ಅತ್ಯಂತ ದೊಡ್ಡ ತಿದ್ದುಪಡಿ ಯಾವುದು ಅಂದ್ರೆ ಅದು 42ನೇ ತಿದ್ದುಪಡಿ ಅಂತ ಕರಿತೀವಿ. ಇದರ ವಿಶೇಷತೆ ಇಷ್ಟೇ, ಯಾಕಂದ್ರೆ ಭಾರತ ಅತ್ಯಂತ ಲಿಖಿತ ರೂಪದ ಸಂವಿಧಾನ ಅಂತ ಕರಿಬೇಕಾದ್ರೆ ಸುಮಾರು 6 ಮೂಲಭೂತ ಹಕ್ಕುಗಳು, 11 ಮೂಲಭೂತ ಕರ್ತವ್ಯಗಳು, 22 ಭಾಷೆಗಳು, 25 ಭಾಗಗಳು, 470 ವಿಧಿಗಳು, 106 ತಿದ್ದುಪಡಿಗಳು. ಈ ತಿದ್ದುಪಡಿ ಮಾಡುವುದು ಸಂಸತ್ತಿನ ಜಗದ ನಿಯಮ ಅಂತ ಕರಿತೀವಿ. ಯಾಕಂದ್ರೆ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನೋಡ್ತಾ ಹೋಗಿ ಪ್ರತಿ ವರ್ಷ ವೀಕ್ಷಣೆ ಮಾಡಿದಾಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡುತ್ತೆ. ಯಾಕ ಎಲ್ಲರಿಗೂ ರೀತಿಯಾಗಿರ್ತಕ್ಕಂಥ ಹಕ್ಕುಗಳನ್ನು ಕೊಟ್ಟರು. ಹಕ್ಕುಗಳನ್ನು ಕೊಟ್ಟಾಗ ಭಾರತ ಸಂವಿಧಾನ ರಚನೆಯಾದಾಗ, ಭಾರತ ಸಂವಿಧಾನ ಅಂಗೀಕಾರ ಆದಾಗ ನಮಗೆ ಹಕ್ಕುಗಳಿದ್ದವೇ ಹೊರತು ಅದೇ ಮೂಲಭೂತ ಕರ್ತವ್ಯಗಳಿದ್ದಿಲ್ಲ. ಎಲ್ಲರೂ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮನೆ ಹೋಗಿ ಏನ್ ಮಾಡ್ತಾ ಇದ್ದೀವಿ, ಹಕ್ಕುಗಳನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ, ಹಕ್ಕುಗಳನ್ನು ಕೇಳ್ತಾ ಇದ್ದೀವಿ. ತಮ್ಮ ಹಕ್ಕುಗಳು ಯಾವ ರೀತಿಯಾಗಿ ಕೇಳಬೇಕು ಅನ್ನೋದು ಇವರಿಗೆ ಕರ್ತವ್ಯ ಬೇಕು, ಇವರಿಗೆ ಮೈಗೂಟಿ ಆಗಬೇಕು ಅಂತ ತಿಳ್ಕೊಂಡು ಇಂದಿರಾ ಗಾಂಧಿ ಅವರ ಸರ್ಕಾರದಲ್ಲಿ 1976-42ನೇ ತಿದ್ದುಪಡಿ ಮಾಡಿ ಅದನ್ನ ನಾವು ಮಿನಿ ಕಾನ್ಸ್ಟಿಟ್ಯೂಷನ್, ಚಿಕ್ಕ ಕಾನ್ಸ್ಟಿಟ್ಯೂಷನ್, ಪುಟ್ಟ ಸಂವಿಧಾನ ಮತ್ತು ಇಂದಿರಾ ಸಂವಿಧಾನ ಅಂತೇಳಿ ಆಚರಣೆ ಮಾಡಿಕೊಂಡು ಇವತ್ತು ಭದ್ರಾತದ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಂಡು ಆ ಕೀರ್ತಿ ಭಾರತದ ಶ್ರೇಷ್ಠತೆಗೆ ಸಲ್ಲಿಸಬೇಕು, ಭಾರತದ ಒಂದು ಭವ್ಯ ಭಾರತಕ್ಕೆ ಸಲ್ಲಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ. ಅದೇ ರೀತಿಯಾಗಿರ್ತಕ್ಕಂಥ ಸಂವಿಧಾನದ ಹಿನ್ನೆಲೆ ಅಂತ ನೋಡ್ತಾ ಹೋದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನ ಭಾರತ ಸಂವಿಧಾನ ಬಾಳಿನ ಬದುಕಲ್ಲ ಅಂತ ಹೇಳ್ತಾರೆ. ಹೌದು ಸ್ವಾಮಿ, ಭಾರತ ಸಂವಿಧಾನ ಅನ್ನೋದು ಬಾಳಿನ ಬದುಕಲ್ಲ ಅಂತ ಹೇಳ್ತಾ ಇದ್ದೀವಿ ಅಂತ ಕರ್ನಾಟಕದ ರತ್ನ, ಕರ್ನಾಟಕದ ತಿಲಕ ಅಂತಕ್ಕಂಥವರು ಬೆನಗಲ್ ರಾಮರಾವ್ ಹೇಳ್ತಾರೆ, ಸ್ವಾಮಿ ಭಾರತ ಜಾತ್ಯತೀತ ರಾಷ್ಟ್ರ, ಬಹುಸಂಖ್ಯಾತಿಯನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರ, ಸಮಾಜವಾದಿ ರಾಷ್ಟ್ರ. ಈ ಒಂದು ದೇಶಕ್ಕೆ ಭಾರತ ಸಂವಿಧಾನ ಬಾಳಿನ ಬದುಕಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು. ಆದ್ರೆ ಜಗತ್ತಿನ 193 ರಾಷ್ಟ್ರಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ಪಕ್ಕದ ದೇಶದಲ್ಲಿರ್ತಕ್ಕಂಥ ನೇಪಾಳ ಅದು 7 ಸಂವಿಧಾನವನ್ನು ಬದಲಾವಣೆ ಮಾಡಿರ್ತಕ್ಕಂಥ ಉದಾಹರಣೆಯನ್ನು ನೋಡಿದ್ವಿ. ಅತ್ಯಂತ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅತ್ಯಂತ ಓಲ್ಡೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಜಪಾನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅತ್ಯಂತ ಸ್ಮಾಲೆಸ್ಟ್ ಕಾನ್ಸ್ಟಿಟ್ಯೂಷನ್, ಚಿಕ್ಕ ಸಂವಿಧಾನ ಅಂದ್ರೆ ಅಮೆರಿಕ ಸಂವಿಧಾನ ಅಂತ ಕರಿತೀವಿ. ಅಂತಹ ಸಂವಿಧಾನವೇ ಬದಲಾಗಿರ್ತಕ್ಕಂಥ ಉದಾಹರಣೆಯನ್ನು ನೋಡಿ ಭಾರತ ಕವಲುಗಾರಿಯಲ್ಲಿ ಒಕ್ಕೂಟದ ಧರ್ಮವಿದ್ದಂತೆ ಹಲವಾರು ಮಾರ್ಗಗಳಿದ್ದಾಗ ಭಾರತಕ್ಕೆ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ
ಅವಕಾಶವನ್ನು ಕೊಟ್ಟಿದ್ದೀವಿ. ಅದಕ್ಕೆ ಉತ್ತರ ಭಾರತಕ್ಕೆ ಪ್ರಶ್ನೆ ಮಾಡಿದಾಗ ಮೂಲಭೂತ ಹಕ್ಕುಗಳಿಗೂ ಮೂಲಭೂತ ಕರ್ತವ್ಯಗಳಿಗೂ ಏನ್ ವ್ಯತ್ಯಾಸ ಇದೆ ಅಂತ ನೋಡಿದ್ರೆ, ಮೂಲಭೂತ ಹಕ್ಕುಗಳನ್ನು ಸಂವಿಧಾನ ರಕ್ಷಣೆ ಮಾಡಿದರೆ ಮೂಲಭೂತ ಕರ್ತವ್ಯಗಳನ್ನು ನಾವು ರಕ್ಷಣೆ ಮಾಡಬೇಕು. is the constitution duties of fundamental rights. My duties of fundamental duties. Fundamental rights is the constitution duties. ಮೂಲಭೂತ ಹಕ್ಕು ಸಂವಿಧಾನ ರಕ್ಷಣೆ ಮಾಡುತ್ತಾರೆ, ಮೂಲಭೂತ ಕರ್ತವ್ಯವನ್ನು ನಾವು ರಕ್ಷಣೆ ಮಾಡಬೇಕಲ್ಲ. ಅದಕ್ಕೆ ಅತ್ಯಂತ ಬೃಹತ್ಗಾತ್ರದ ಒಂದು ಸಂವಿಧಾನ ಕಲಿಸುವಂತ ಕೀರ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಲ್ಲಿತು. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಲಿಖಿತ ರೂಪದ ಸಂವಿಧಾನವನ್ನು ಬರೀಬೇಕಾದ್ರೆ ಅಂಬೇಡ್ಕರ್ ಅವರು 58 ದೇಶಗಳ ವೇದಗಳಾಗಿ ಅಧ್ಯಯನ ಮಾಡಿದರು. ಕೇವಲ ಕಾನೂನು ತಜ್ಞರಲ್ಲ ಅಂಬೇಡ್ಕರ್ ಅವರು, ಹಲವಾರು ಭಾಷೆಯಲ್ಲಿ ಪಾಂಡಿತ್ಯವನ್ನು ಓದಿ ಅರ್ಥಶಾಸ್ತ್ರದಲ್ಲಿ ಪದವಿಯಿರ್ತಕ್ಕಂಥ PhD ಬರೆದು, ಅದೇ ರೀತಿಯಾಗಿರ್ತಕ್ಕಂಥ ರಾಜ್ಯಶಾಸ್ತ್ರದಲ್ಲಿ ಪದವಿಯಿರ್ತಕ್ಕಂಥ PhD ಬರೆದು, ಆರ್ಥಿಕ ತಜ್ಞರಾಗಿ, ಸೋಷಿಯಾಲಜಿ ತಜ್ಞರಾಗಿ ಅನೇಕ ಸಂವಿಧಾನವನ್ನು ಅಧ್ಯಯನ ಮಾಡಿ ಒಂದು ದೊಡ್ಡ ಗ್ರಂಥವನ್ನು, ಒಂದು ಬೃಹತ್ಗಾತ್ರದ ಗ್ರಂಥವನ್ನು, ಒಂದು ಅಮೋಘವಾಗಿರ್ತಕ್ಕಂಥ ಗ್ರಂಥವನ್ನು ರಚನೆ ಮಾಡಿರ್ತಕ್ಕಂಥ ಕೀರ್ತಿ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಲ್ಲುತ್ತಂದ್ರೆ ಅದು ಹೆಮ್ಮೆಯ ಸಂಗತಿಯಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿರ್ತಕ್ಕಂಥ ಇಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು 60 ದೇಶಗಳ ಮೂಲಕವಾಗಿ ಸಂವಿಧಾನವನ್ನು ನೆರವೇರಿಸಿಕೊಂಡರು. ಇವತ್ತು ನಾವು ಕೇವಲ 470 ವಿಧಿಗಳು, ಆದರೆ ಮೂಲ ಸಂವಿಧಾನದಲ್ಲಿ 395 ವಿಧಿಗಳಿತ್ತು. ಅದಕ್ಕೆ ವಿಧಿಗಳಿಗೆ ಸೇರ್ಪಡೆ ಮಾಡ್ತಾ ಏನಾಯ್ತಪ್ಪ ಅಂದ್ರೆ 470ಕ್ಕೂ ಹೆಚ್ಚು ವಿಧಿಗಳಾಗಿದೆ. ಅದು ಪ್ರಸ್ತುತವಾಗಿರ್ತಕ್ಕಂಥ ಮೂಲ ಸಂವಿಧಾನದಲ್ಲಿರ್ತಕ್ಕಂಥ ಭಾಗಗಳ ಸಂಖ್ಯೆ 22, ಆದರೆ ಭಾಗಗಳ ಸಂಖ್ಯೆಯಲ್ಲಿ ಒಂದಿಷ್ಟು ಭಾಗಗಳನ್ನ ಆಯಿತು. ಅಂದ್ರೆ ಇಂತಹ ಒಂದು ಸಂವಿಧಾನದ ಕೀರ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ಗ್ರಂಥವನ್ನು ಕೊಟ್ಟವರು ಯಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಈ ಹಿಂದಿನ ಒಂದು ಇತಿಹಾಸವನ್ನು ನೋಡ್ತಾ ಹೋದ್ರೆ ಇವತ್ತು ಸುಮಾರಾಗಿರ್ತಕ್ಕಂಥ ಒಂದು ಕನ್ನಡದ ರಚನೆ ಮಾಡಿದ್ರು. ಕನ್ನಡ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮದೇ ಇರ್ತಕ್ಕಂಥ ಒಂದು ಕನ್ನಡದ ರಚನೆ ಮಾಡಿಕೊಂಡು ಒಂದು ಬೃಹತ್ಗಾತ್ರದ ಸಂವಿಧಾನ ಅಂತೇಳಿ 1950 ಜನವರಿ 26ಕ್ಕೆ ಜಾರಿ. ಆ 1950 ಜನವರಿ 26ರ ಹಿನ್ನೆಲೆ ಏನಪ್ಪಾ ಅಂದ್ರೆ ಅಲ್ಲಿ 1929 ಮತ್ತು 30ರ ಕಾಲಘಟ್ಟದಲ್ಲಿ ಜವಾಹರ್ಲಾಲ್ ನೆಹರೂರವರು ಪೂರ್ಣ ಸ್ವರಾಜ್ಯದ ಘೋಷಣೆ ಆಗಬೇಕು, ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸಂವಿಧಾನ ಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ಬ್ರಿಟಿಷರ ಮುಂದ. ಅದರ ಪ್ರತಿಫಲವಾಗಿ ಇವತ್ತು 1950 ಜನವರಿ 26 ದೇಶದಂತೆಲ್ಲ ಸಂವಿಧಾನದ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕವಾಗಿ ಎಲ್ಲರಿಗೂ ಮನಮುಟ್ಟುವಂತ ಮಾಡುವುದರ ಮೂಲಕವಾಗಿ ದೇಶದ ಅಖಂಡತೆ, ದೇಶದ ಸಮಗ್ರತೆ, ದೇಶದ ಏಳಿಗೆ, ದೇಶದ ಕಾಯ್ದೆ ಮತ್ತು ಕಾನೂನುಗಳನ್ನು ರಕ್ಷಣೆ ಮಾಡುವುದರ ಮೂಲಕವಾಗಿ ಒಂದು ಬೃಹತ್ ಸಂವಿಧಾನವನ್ನು ರಚನೆ ಮಾಡಿದ್ರು. ಅಂತಹ ಕೀರ್ತಿ ನಮ್ಮ ಮಹನೀಯರಿಗೆ, ನಮ್ಮ ತಜ್ಞರಿಗೆ ಸಲ್ಲಬೇಕು. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ರಚನಾ ಸಭೆಯ ಹಿನ್ನೆಲೆ ಇರಬೇಕಾದ್ರೆ ಅದಕ್ಕೆ ಸರಿಸುಮಾರಾಗಿರ್ತಕ್ಕಂಥ 1 ದಿನಗಳ ಕಾಣಬೇಕು. ಆದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮನವಿ, ಟೆಸ್ಟ್ಗಳನ್ನು ಕೊಡಬೇಕಾದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಕೊಡಬೇಕಾದ್ರೆ ಈ ಒಂದು ಪೂರ್ವ ಪೀಠಿಕೆಯನ್ನು ಇಟ್ಕೊಂಡು ಮಾಡಿ. ಯಾಕಂದ್ರೆ ಪೂರ್ವ ಪೀಠಿಕೆ ಬಗ್ಗೆ, ಪ್ರಸ್ತಾವನೆಯ ಬಗ್ಗೆ, ಪ್ರಿಯಂಬಲ್ ಬಗ್ಗೆ ಸಂವಿಧಾನದಲ್ಲಿ ಈ ಒಂದು ಪೂರ್ವ ಪೀಠಿಕೆ ಪ್ರಸ್ತಾವನೆಯ ಭಾಗವಲ್ಲ ಅಂತ ಹೇಳಿದಾಗ 1973 ಅದು ಕೇಶವನ ಭಾರತೀಯ ಪ್ರಕರಣಗಳಿಂದ ಇದು ಸಂವಿಧಾನದ ಪೂರ್ವ ಪೀಠಿಕೆಯ ಪ್ರಸ್ತಾವನೆಯ ಒಂದು ಭಾಗವಾಗಿದೆ. ಈ ಭಾಗವಾಗಿರುವುದು ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ, ಸಮಾಜವಾದ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತೆಲ್ಲ. ಆ ಗಣರಾಜ್ಯ ಅಂದ್ರೆ ಅಧಿಕಾರವನ್ನು ನಮ್ಮಿಂದಲೇ ಪಡೆದುಕೊಂಡು ನಮ್ಮಿಂದಲೇ ಅಂತ್ಯಗೊಳಿಸುವಂತಹ ಒಂದು ಅಧಿಕಾರ ನಮ್ಮಲ್ಲಿದೆ. ಅದಕ್ಕೆ ಹಕ್ಕುಗಳನ್ನು ಕೊಟ್ಟಾಗ ಅದರಲ್ಲಿ ವಿಶೇಷವಾಗಿ ಭಾರತ ಸಂವಿಧಾನದ ಲಕ್ಷಣಗಳನ್ನು ನೋಡಿದಾಗ, ಭಾರತ ಸಂವಿಧಾನದ ಲಕ್ಷಣಗಳು ನೋಡಿ ಮೊಟ್ಟ ಮೊದಲ ಬಾರಿಗೆ ಭಾರತ ಸಂವಿಧಾನದ ಲಕ್ಷಣಗಳನ್ನು ಓದಲು ತಿಳ್ಕೊಂಡಿದ್ರೆ ಇಡೀ ಭಾರತ ತಿಳ್ಕೊಂಡಂತೆ ಅಂತ, ಇಡೀ ಭಾರತ ಸಂವಿಧಾನ ಓದಿದಂತೆ ಅಂತ. ಯಾಕೆ ಈ ರೀತಿಯಾಗಿರ್ತಕ್ಕಂಥ ಭಾರತ ಸಂವಿಧಾನ ಹೇಳಿದೆ? 18 ಲಕ್ಷಣಗಳು ಕಣ್ಣನೆಯಾಗಿರ್ತಕ್ಕಂಥ ಇಡೀ ಭಾರತ ಸಂವಿಧಾನವನ್ನು ಕಟ್ಟಲು ಮತ್ತು ಬೆಳೆಸಲು, ಅದನ್ನು ಸಂರಕ್ಷಣೆ ಮಾಡಲು ಅವಶ್ಯಕತೆ, ಅನಿವಾರ್ಯತೆ ಪ್ರಜಾಪ್ರಭುತ್ವಕ್ಕೆ ಬೇಕು. ಈ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳು ದೇಶದಲ್ಲಿರ್ತಕ್ಕಂಥ ಮುಂದಿನ ಭವಿಷ್ಯದಲ್ಲಿರ್ತಕ್ಕಂಥ ಪೀಳಿಗೆಗಳೇನಾಗಬೇಕು ಅಂದ್ರೆ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಭಾರತವನ್ನು ಕಟ್ಟಬೇಕು. ಅಂತ ಭಾರತವನ್ನು ಕಟ್ಟಬೇಕಾದ್ರೆ ನಮಗೆ ದೊಡ್ಡ ಸಂವಿಧಾನ ಬೇಕು, ಪ್ರಸ್ತಾವನೆ ಬೇಕು, ಮೂಲಭೂತ ಹಕ್ಕುಗಳು ಬೇಕು, ಮೂಲಭೂತ ಕರ್ತವ್ಯಗಳು ಬೇಕು, ರಾಜ್ಯ ನಿರ್ದೇಶಕ ತತ್ವಗಳು ಬೇಕು, ಸಂಸದೀಯ ಮಾದರಿ ಪದ್ಧತಿ ಸರ್ಕಾರ ಬೇಕು, ಮತದಾನ ಬೇಕು, ಜಾತ್ಯತೀತ ಬೇಕು, ಸಮಾಜವಾದ ರಾಷ್ಟ್ರ ಬೇಕು, ಅಖಿಲ ಭಾರತ ಸೇವೆಗಳು ಬೇಕು, KPSC ಬೇಕು, UPSC ಬೇಕು, JPSC ಬೇಕು, ಕಾನ್ಸ್ಟಿಟ್ಯೂಷನ್ ಗಣಿಸಬೇಕು, ಆ ಕಾನ್ಸ್ಟಿಟ್ಯೂಷನ್ ಗಣಿಸಬೇಕು. ಇವುಗಳ ಇಲ್ಲದೆ ಹೋದರೆ ಭಾರತ ಸಂವಿಧಾನವನ್ನು ಅತ್ಯಂತ ದೊಡ್ಡ ಸಂವಿಧಾನ ಅಂತ ಕರಿತಿದ್ದಿಲ್ಲ. ಆ ಎಲ್ಲ ಸಂವಿಧಾನಗಳು ಭಾರತವನ್ನು ಒಂದ್ಸಲ ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾಕೆ ಭಾರತ ಈ ರೀತಿಯಾಗಿರ್ತಕ್ಕಂಥ ಜನಸಂಖ್ಯೆ ಅತ್ಯಂತ ದೊಡ್ಡ ದೇಶ ಭಾರತ ದೇಶ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ದೊಡ್ಡ ದೇಶ ಭಾರತ ದೇಶ, 5 ಉತ್ಪಾದನೆಯಲ್ಲಿ ಭಾರತ ದೇಶ ದೊಡ್ಡ ದೇಶ. ಆದರೆ ಶ್ರೀಮಂತ ರಾಷ್ಟ್ರದಲ್ಲಿ ಭಾರತ 4ನೇ ಶ್ರೀಮಂತ ದೇಶ, ಆಡಳಿತ ಶ್ರೀಮಂತದಲ್ಲಿ 4ನೇ ದೇಶ ಭಾರತ ಇರಬಹುದು. ಆದರೆ ವಿಶೇಷವಾಗಿ ಭಾರತ ಎಂದೋ ಶ್ರೀಮಂತ ರಾಷ್ಟ್ರ. ಯಾಕಂದ್ರೆ ಪೋರ್ಚುಗೀಸರು, ಡಚ್ಚರು,
ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನು ಎಲ್ಲ ತೋರಿಸಿಕೊಂಡು ಭಾರತ 4ನೇ ಸ್ಥಾನದಲ್ಲಿ ಅತ್ಯಂತ ದೊಡ್ಡ ದೇಶವಾಗಿ ನಿಂತಿದೆ, ಅತ್ಯಂತ ಜನಸಂಖ್ಯೆಯ ದೇಶವಾಗಿದೆ ಅಂದ್ರೆ ಅದೆಲ್ಲ ನಾವು ರುಚಿಕರ್ತಕ್ಕಂಥ ಅದಕ್ಕೆ ಪ್ರಜಾಪ್ರಭುತ್ವದ ಭಾರತ ವಿದೇಶಗಳ ರಾಷ್ಟ್ರಗಳು ಬ್ರುನೈ, ಕಾಂಬೋಡಿಯ, ಫಿಲಿಪೈನ್ಸ್, ಲಾವೋಸ್, ಸಿಂಗಪೂರ್, ಮಯನ್ಮಾರ್, ಮಲೇಷ್ಯಾ, ಥೈಲ್ಯಾಂಡ್, ಇಂಡೋನೇಷ್ಯಾ, ವಿಯೆಟ್ನಾಂ ಎಲ್ಲ ರಾಷ್ಟ್ರಗಳು ಭಾರತದ ಚಿತ್ತ ಎಲ್ಲರಿಗೆ ವಿದೇಶಾಂಗದ ನೀತಿಯ ಕಡೆಗೆ ಹೋಗಿದೆ. ಎಲ್ಲ ರಾಷ್ಟ್ರಗಳು ಭಾರತ ಈ ರೀತಿಯಾಗಿರ್ತಕ್ಕಂಥ ಬೃಹತ್ಗಾತ್ರದಲ್ಲಿ ಬೆಳೀತಾ ಇದೆ. ಕರ್ನಾಟಕದ ಏರಿಕೆಯಾಗಿರ್ಬೋದು, ಗ್ರಾಮಗಳ ಏರಿಕೆಯಾಗಿರ್ಬೋದು, ದೇಶದ ಪ್ರಜಾಪ್ರಭುತ್ವದ ಏರಿಕೆಯಾಗಿರ್ಬೋದು, ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ಮೌಲ್ಯಗಳಾಗಿರ್ಬೋದು, ಸೃಜನಾತ್ಮಕವಾಗಿರ್ತಕ್ಕಂಥ ಭಾವನಾತ್ಮಕವಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳು ನಮ್ಮಲ್ಲಿ ವಿದ್ಯಾರ್ಥಿಗಳನ್ನ ತುಂಬಬೇಕು ಅಂದ್ರೆ ನಾವು ರಾಷ್ಟ್ರಗೀತೆಗೆ ಗೌರವ ಕೊಡ್ತೀವಿ, ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡ್ತೀವಿ, ಅಗತ್ಯವಾಗಿ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಮೂಲಭೂತ ಕರ್ತವ್ಯಗಳಿದ್ವಿ. ಆ 11ನೇ ಮೂಲಭೂತ ಕರ್ತವ್ಯ ಏನ್ ಮಾಡಿದ್ರು ಗೊತ್ತಾ? 6ರಿಂದ 14 ವರ್ಷದ ಮಕ್ಕಳಿಗೆ ಇದು ಒಂದು ಕರ್ತವ್ಯ ಕೊಡ್ರಿ, ಅವ್ರಿಗೆ ಉಚಿತ ಮತ್ತು ಶಿಕ್ಷಣ ಕೊಡಿಸ್ತಕ್ಕಂಥ ಪೋಷಕರ ಮತ್ತು ಪಾಲಕರ ಆದ್ಯ ಕರ್ತವ್ಯವಾಗಿದೆ. ಶಿಕ್ಷಣದಿಂದ ಯಾರು ವಂಚಿತರಾಗ್ತಾರೋ ಅವರು ಭದ್ರತೆಯಿಂದಾಗಿರ್ತಕ್ಕಂಥ ಮತ್ತು ಸೃಜನತೆಯಿಂದಾಗಿರ್ತಕ್ಕಂಥ ರಾಷ್ಟ್ರ ಸಾಧ್ಯ ಇಲ್ಲ. ಅದಕ್ಕೆ ಪ್ರತಿಯೊಂದ ಮಗುವು ಏನ್ ಮಾಡ್ಬೇಕಂದ್ರೆ ಶಿಕ್ಷಣದ ಅವಶ್ಯಕತೆ ಕೊಡಬೇಕು ಅಂತೇಳಿ. ಅದಕ್ಕೆ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಭಾಗಗಳು ಅಂತ ನೋಡ್ತೀವಿ, 25 ಭಾಗಗಳು ಅಂತ ನೋಡಿದಲ್ಲ, ಆ ಭಾಗಗಳು ಅಧ್ಯಾಯಗಳಿದ್ದಾವೆ. ನಾವು ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ಅಂತೀವಲ್ಲ, ಆ ರೀತಿಯಾಗಿ 25 ಭಾಗಗಳೇನಿದಾವಲ್ಲ ಅಲ್ಲಿ ಚಾಪ್ಟರ್ನಲ್ಲಿ ಒಂದೊಂದು ವಿಧಿಗಳನ್ನು ಸೇರಿಸ್ತಾ ಹೋಗುದು. ಏನಾಯಿತು? ದೊಡ್ಡ ದೇಶದಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಯಾವುದೇ ಒಂದು ದೇಶದಲ್ಲಿ ನಮ್ಮ ನೆರೆಯ ರಾಷ್ಟ್ರದಲ್ಲಿರ್ತಕ್ಕಂಥ ನೇಪಾಳಕ್ಕೆ ಆ ಭ್ರಷ್ಟಾಚಾರ ಮತ್ತು ನಿರುದ್ಯೋಗದಿಂದ ಕೂಡಿರ್ತಕ್ಕಂಥ ನೇಪಾಳಕ್ಕೆ ದುರಂತವಾದಾಗ ಇವತ್ತು ಭಾರತದಲ್ಲಿರ್ತಕ್ಕಂಥ ಸಂವಿಧಾನದ ರಚನಾ ಸಭೆ ಎಷ್ಟು ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ರಾಜ್ಯದ ಉದ್ದೇಶದ ತತ್ವಗಳು ಇಂತಹ ಪ್ರಜಾಪ್ರಭುತ್ವ ರಾಷ್ಟ್ರ ಎತ್ತಿಕೊಂಡು ಏನ್ ಮಾಡಿದ್ವಿ? ಅದು ಕೇವಲ 24 ಈ ಸಾಮಾಜಿಕ ಜಾಲತಾಣಗಳನ್ನು ಬಂದ್ ಮಾಡಿದಾಗ ಆ ಸಂಸತ್ ಭವನಕ್ಕೆ ಬೆಂಕಿ ಹಚ್ಚಿರ್ತಕ್ಕಂಥ ಉದಾಹರಣೆಗಳನ್ನು ನೋಡಿದ್ವಿ. ಆದರೆ ವಿಶೇಷವಾಗಿರ್ತಕ್ಕಂಥ ಭಾರತ ನಾವು 284 ಯಾವಾಗ ಮಾಡಿದ್ವಿ, ಆದ್ರೂ ಕೂಡ ಯಾಕೆ ನಮಗೆ ಬಲಿಷ್ಠವಾಗಿರ್ತಕ್ಕಂಥ ಭಾರತ ಇಲ್ಲಿರ್ತಕ್ಕಂತಹ ಚೀನಾದವರಿಗೆ ನಮಗೆ ನೀವು ಮೋಸ ಮಾಡಿದ್ದೀವಿ. ನಾವು ಏನ್ ಮಾಡ್ತಾ ಇದ್ದೀವಿ? ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಭಾರತದ ಶಕ್ತಿ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀವಿ ಅಂತಂದ್ರ ಇವತ್ತು ಭಾರತದ ಶಕ್ತಿ ಯಾವ ಹಂತದಲ್ಲಿ ಬರಲಿಕ್ಕಿದೆ ಅಂತ ನೀವೆಲ್ಲರೂ ವೀಕ್ಷಣೆ ಮಾಡಬೇಕು. ಅದಕ್ಕೆ ಪ್ರತಿಯೊಂದು ಸಂದರ್ಭದಲ್ಲಿ ಈಗ SCT ಸಿಲೆಬಸ್ ಪ್ರಕಾರ ಸ್ಟೇಟ್ ಎಜುಕೇಶನ್ ಪಾಲಿಸಿ ಏನಿದೆ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿಯಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೋಧನೆ ಮಾಡಿ, ಭಾರತ ಸಂವಿಧಾನದ ಅಡಿಗಬೇಕು, ಭಾರತ ಪ್ರಜಾಪ್ರಭುತ್ವದ ಒಂದು ಬೆಳವಣಿಗೆ ಹಂತ ಯಾವ ರೀತಿಯಾಗಿ ಇರಬೇಕು ಅನ್ನೋದು ಪ್ರತಿಯೊಂದು ಸಿಲೆಬಸ್ ನಲ್ಲಿ ಭಾರತ ಸಂವಿಧಾನ ಇಟ್ಟಿದ್ದಾರೆ. ಇವತ್ತು BCA ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ BSc ಕೂಡ ಭಾರತದಲ್ಲಿ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಅಂದ್ರೆ ಹಕ್ಕುಗಳು ಗೊತ್ತಾಗ್ಲಿ. ನೀವು ಗಮನಿಸ್ತೀರಿ, 6ನೇ ತರಗತಿಯಿಂದ 10ನೇ ತರಗತಿ ಓದಬೇಕಾದ್ರೆ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಪ್ರಸ್ತಾವನೆ ಏನು, ಪೌರನೀತಿ ಏನು, ರಾಜ್ಯಶಾಸ್ತ್ರ ಎಲ್ಲವೂ ಗೊತ್ತಿರ್ತೀರಿ. ಆದ್ರೆ ಆಟ ಆಡುವ ವಯಸ್ಸಿನಲ್ಲಿ ಕಲಿಯುವುದು ಬೇರೆ, ಅದು ಬುದ್ಧಿಮಟ್ಟದಲ್ಲಿ ಬಂದಾಗ ಅದನ್ನ ಅರ್ಥೈಸಿಕೊಳ್ಳುವುದು ಬೇರೆ ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ಅದಕ್ಕೆ ಭಾರತ ಸಂವಿಧಾನದ ಕೀರ್ತಿಯನ್ನು ಪ್ರತಿನಿಧಿಸಬೇಕು ಅಂತ ಹೇಳಿ ಇವತ್ತು ರಾಷ್ಟ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಇವತ್ತು ಎಲ್ಲ ರೀತಿಯಾಗಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ಬೋದು, ಅದೇ ರೀತಿಯಾಗಿರ್ತಕ್ಕಂಥ ಅವರ ಗುರುತುಗಳಾಗಿರ್ಬೋದು, ಅದೇ ಸಮ್ಮಿಶ್ರ ಸರ್ಕಾರಗಳಾಗಿರ್ಬೋದು, ಮಿಶ್ರ ಸರ್ಕಾರಗಳಾಗಿರ್ಬೋದು, ಎಲ್ಲವೂ ಏನ್ ಮಾಡಿದಾರಪ್ಪ ಅಂದ್ರೆ ಒಂದು SCT ಸಿಲೆಬಸ್ ಯಾಕಂದ್ರೆ ಸಂವಿಧಾನದ ರಚನಾ ಸಭೆಯ ಹಿನ್ನೆಲೆ ಇರ್ತಕ್ಕಂಥ ಅದೇ ರೀತಿಯಾಗಿರ್ತಕ್ಕಂಥ ಸಂವಿಧಾನದ ರಚನಾ ಸಭೆಯ ಹಿನ್ನೆಲೆಯನ್ನು ನೋಡಿದಾಗ ಈ ಸಂವಿಧಾನದ ರಚನಾ ಸಭೆಗೆ ಒಟ್ಟು ಎಷ್ಟು ಜನ ಸಹಿ ಹಾಕಿದ್ರು ಸರ್ ಅಂದ್ರೆ 284 ಜನ ಸಹಿ ಹಾಕಿಕೊಂಡು ಒಂದು ಸಂವಿಧಾನದ ರಚನಾ ಸಭೆಯಲ್ಲಿ ನಿರ್ಧಾರ ಮಾಡಿದ್ವಿ. ನಾವು ನಾವೇ ಅಂಗೀಕಾರ ಮಾಡಲ್ಲ, ನಮಗೆ ನಾವೇ ಸ್ವೀಕಾರ ಮಾಡಲ್ಲ. ಯಾಕಂದ್ರೆ ಸಂವಿಧಾನ ರಚನೆ ಆಯಿತು ಎಷ್ಟು ವರ್ಷದಂತೂ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಬ್ರಿಟಿಷರ 2 ತಿಂಗಳಲ್ಲಿ ಕೊಡ್ತಾರೆ ಅಂತಂದಿದ್ರು. ಏನು ಭಾರತ ಸಂವಿಧಾನ ರಚನೆ ಮಾಡಿಕೊಂಡು 2 ತಿಂಗಳಲ್ಲಿ ಕೊಟ್ಬಿಡ್ತಾರೆ ಅಂತ. ಆದ್ರೆ ಸಂವಿಧಾನದ ತತ್ವ ಆವೃತ್ತಿ ಮಾಡಿಲ್ಲ. ಬೇರೆ ಬೇರೆ ದೇಶಕ್ಕೆ ಹೋಗಿ ಅಧ್ಯಯನ ಮಾಡಿಕೊಂಡು ಸಂವಿಧಾನದಲ್ಲಿರ್ತಕ್ಕಂಥ ಪಿತಾಮಹರು ಡಾಕ್ಟರ್ BR ಅಂಬೇಡ್ಕರ್ 22 ದೇಶಗಳ ಅಧ್ಯಯನವನ್ನು ಮಾಡಿ ನಮ್ಮ ದೇಶದಲ್ಲಿ ಎಂದಿಗೂ ಕೂಡ ಅಳಿಸದೇ ಇರುವ ಸಂವಿಧಾನವನ್ನು ನಾವು ರಚನೆ ಮಾಡಬೇಕು ಅಂತ ಸಂವಿಧಾನವನ್ನು ಏನಾದರೂ ದುರುಪಯೋಗ ಮಾಡಿದ್ದೇ ಇಲ್ಲಪ್ಪ ಅಂದ್ರೆ ಅದೇ ಸಂವಿಧಾನವನ್ನು ನನ್ನಿಂದ ನಾನೇ ಸುತ್ತ ಹಾಕ್ತೀನಿ ಅಂತ ಹೇಳಿ ಡಾಕ್ಟರ್ BR ಅಂಬೇಡ್ಕರ್ ಬರ್ತಾರೆ. ಇದು ಸಂವಿಧಾನದ ತತ್ವ, ಸಂವಿಧಾನದ ರಚನಾ ಸಭೆ, ಕರಡು ಸಮಿತಿ, ಸಂವಿಧಾನದ ಜಾರಿಗೆ ಇರ್ತಕ್ಕಂಥದ್ದು ಯಾವ ಮಟ್ಟದಲ್ಲಿ ಬೆಳೆದಿದೆ ಅಂತ ಈ ರೀತಿಯಾಗಿರ್ತಕ್ಕಂಥ ಹಂತ ಹಂತವಾಗಿ ಒಂದು ಬೆಳೆದು ಹೆಮ್ಮರವಾಗಿ ನಿಂತಿದೆ ಸಂವಿಧಾನ. ಆ ಸಂವಿಧಾನವನ್ನು ಗೌರವಿಸುವಂತಹ ಕೀರ್ತಿ, ಆ ಸಂವಿಧಾನವನ್ನು ರಚನೆ ಮಾಡತಕ್ಕಂಥ ಎಲ್ಲ ಅಧಿಕಾರಕ್ಕೆ ನಮ್ಮ ಮೇಲೆ ಇದೆ. ಅದೇ ರೀತಿಯಾಗಿರ್ತಕ್ಕಂಥ ಇದು ರಚನಾ ಸಭೆಯಾಯಿತು. ಆದರೆ 1950 ಜನವರಿ 26 ಸಂವಿಧಾನ ಜಾರಿಗೆ ಬಂದಿದ್ದು ಮುಂದಿನ ಯಾವ ಭಾಗದಲ್ಲಿ ಎಂದು ನೋಡೋಣ. ಈ ರೀತಿಯಾಗಿರ್ತಕ್ಕಂಥ ಅವಕಾಶ ಕೊಡ್ತಕ್ಕಂಥ ಎಲ್ಲ ಮನೆಯಲ್ಲಿ ಕೂಡ ಉತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸು. ಅದೇ ರೀತಿಯಾಗಿ ಯಾವಾಗಲೂ ಕೂಡ ನಾವು ಚಲನೆಯಾಗಿರ್ತೀವಿ. ಅದೇ ರೀತಿಯಾಗಿರ್ತಕ್ಕಂಥ ಎಲ್ಲ
ಮಿತ್ರಗಳಿಗೂ, ಮಾಧ್ಯಮ ಮಿತ್ರಗಳಿಗೂ ಮತ್ತು ಎಲ್ಲ ಸರ್ಕಾರಿ ನೌಕರರಿಗೆ ಕೂಡ ಕೋಟಿ ಕೋಟಿ ಅನಂತರಗಳು ಧನ್ಯವಾದಗಳು. ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ಯಾಕೊತ್ತಾ? ಯಾಕೆ ನೋಡೋಣ. ವಿತೌಟ್ ಎ ಕಾಪಿ, ಏನು ಇರ್ಲಾರ್ದೇ ಬಹಳಷ್ಟು ಅಚ್ಚುಕಟ್ಟಾಗಿ ಮಾತಾಡಿದ್ರು ಸರ್ ಅಲ್ವಾ? ಉಪನ್ಯಾಸ ಅಂದ್ರೆ ಹಿಂಗೆ. ಹಾಗಾಗಿ ಮಕ್ಕಳು ಇವನ್ನೆಲ್ಲ ಹಿರಿಯ ಅಧಿಕಾರಿಗಳಿಂದ ನೀವು ಅನ್ವಿಸ್ಕೊಬಿಟ್ಟು ದಯವಿಟ್ಟು ಮಕ್ಕಳೆಲ್ಲ ನಾವು ಏನಕ್ಕೆ ಬಂದಿದ್ದೀವಿ, ಕಾರ್ಯಕ್ರಮ ಏನು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಇಂಥ ಒಂದು ಕಾರ್ಯಕ್ರಮಗಳು ನಮ್ಗೆಲ್ಲರಿಗೂ ಕೂಡ ಆಶಾದಾಯಕವಾಗಿರ್ತವೆ. ಹಾಗಾಗಿ ನಮ್ಮ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಶ್ರೀ ಮಂಜುನಾಥ್ ಹಿರೇಮಠ್ ಉಪನ್ಯಾಸಕರು ಗವಿಸಿದ್ದೇಶ್ವರ ಕಾಲೇಜ್ ಅವರಿಗೆ ಗೌರವಿಸಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತಾನೆ. ದಯವಿಟ್ಟು ಮಂಜುನಾಥ್ ಸರ್ ಅವರು ಆ ವೇದಿಕೆ ಮುಂಭಾಗದಲ್ಲಿ ಬಂದು ನಮ್ಮ ಜಿಲ್ಲಾಡಳಿತದ ಪರವಾಗಿ ಗೌರವವನ್ನು ಸ್ವೀಕರಿಸಬೇಕು. ತಮ್ಮೆಲ್ಲರ ಜೋರಾದ ಚಪ್ಪಾಳೆ. ನೋಡಿ, ಇಂದು ಸಂವಿಧಾನ ನಾವು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ನೀವು ನೆನಪಿಡ್ಲಿಕ್ಕೆ ಬಹಳಷ್ಟು ಸರಳ. ಇದು 1949 ನವೆಂಬರ್ 26 ಇದು ಅಂಗೀಕೃತವಾಗಿದ್ದು ಸಂವಿಧಾನ ಅನ್ನೋದು. ನಿಮಗೆಲ್ಲ ಮುಂದೆ PU ಪಾಸ್ ಆದ್ಮೇಲೆ ನೆಕ್ಸ್ಟ್ CET ಎಲ್ಲ ಮಾಡ್ತಿಲ್ಲ, ಅವಾಗಲೇ ನೆನಪಾಗುತ್ತೆ ಇದು. ಸೊ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನಾಗಿರ್ತಕ್ಕಂಥ ಮಂಜುನಾಥ್ ಹಿರೇಮಠ್ ಅವರಿಗೆ ಈ ಮೂಲಕ ನಮ್ಮ ಜಿಲ್ಲಾ ಪರವಾಗಿ ಮತ್ತು ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಕೂಡ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಸಂವಿಧಾನ ದಿನಾಚರಣೆ 2025 ಈ ಕಾರ್ಯಕ್ರಮದಲ್ಲಿ ಅನುಪಸ್ಥಿತಿಯಲ್ಲಿರ್ತಕ್ಕಂಥ ಉದ್ಘಾಟನೆಯನ್ನ ಮಾಡಲಿಕ್ಕೆ ಆಗಮಿಸಬೇಕಿತ್ತು. ಅನಿವಾರ್ಯ ಕಾರಣದಿಂದ ಮಾನ್ಯರು ಆಗಮಿಸಲಿಲ್ಲ. ಸೊ ಅವರೆಲ್ಲರಿಗೂ ಕೂಡ ಈ ಮೂಲಕ ನಾವು ನಮ್ಮ ಜಿಲ್ಲಾಡಳಿತ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೇನೆ. ವಿಶೇಷವಾಗಿ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಿರುವಂತಹ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಶಾಲಾ ಕಾಲೇಜು ಮಕ್ಕಳಿಗೆ ಮತ್ತು ಶಿಕ್ಷಕ ವೃಂದಕ್ಕೆ ಮತ್ತು ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ಜೊತೆಗೆ ಈ ಕಾರ್ಯಕ್ರಮದ ಆಶಯಗಳನ್ನು ಕೂಡ ನಾವೆಲ್ಲರೂ ಅಳವಡಿಸಿಕೋಣ ಅನ್ನುವಂಥ ಆಶಾಭಾವದೊಂದಿಗೆ ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹುಟ್ಟಿನಿಂದ ಸಾಯುವ ತನಕ ನೊಂದ ಜನರಿಗಾಗಿ ದಣಿದ ಜನಕ, ಇತಿಹಾಸಕ್ಕೊಬ್ಬ ಇಂಥ ನಾಯಕ, ಪಡೆದಿರುವ ನಮ್ಮ ಜನ್ಮ ಸಾರ್ಥಕ. ಇತಿಹಾಸಕ್ಕೊಬ್ಬ ಇಂಥ ನಾಯಕ, ಇತಿಹಾಸಕ್ಕೊಬ್ಬ ಇಂಥ ನಾಯಕ, ಪಡೆದಿರುವ ನಮ್ಮ ಜನ್ಮ ಸಾರ್ಥಕ, ಪಡೆದಿರುವ ನಮ್ಮ ಜನ್ಮ ಸಾರ್ಥಕ. ಅವಮಾನ ಅಪಮಾನ ಕಡು ಕಷ್ಟ ನೂರಾರು, ಅವಮಾನ ಅಪಮಾನ ಕಡು ಕಷ್ಟ ನೂರಾರು, ಸನ್ಮಾನ ಬಹುಮಾನ ಲೆಕ್ಕಿಸದ ತಲೆಮಾರು, ಸನ್ಮಾನ ಬಹುಮಾನ ಲೆಕ್ಕಿಸದ ತಲೆಮಾರು. ಅವರೇ ನಮ್ಮ ಬಾಬಾ ಸಾಹೇಬ, ಅವರೇ ನಮ್ಮ ಬಾಬಾ ಸಾಹೇಬ, ಅವರೇ ನಮ್ಮ ಬಾಬಾ ಸಾಹೇಬ, ಅವರೇ ನಮ್ಮ ಬಾಬಾ ಸಾಹೇಬ. ಹುಟ್ಟಿನಿಂದ ಸಾಯುವ ತನಕ ನೊಂದ ಜನರಿಗಾಗಿ ದಣಿದ ಜನಕ, ಇತಿಹಾಸಕ್ಕೊಬ್ಬ ಇಂಥ ನಾಯಕ, ಪಡೆದಿರುವ ನಮ್ಮ ಜನ್ಮ ಸಾರ್ಥಕ. ಕೆರೆಯ ನೀರ ಕುಡಿದವರ ಮಾನ ಕಳೆದರು, ಧರೆಯ ಬೆಳಗು ನೇಸರನ ಜಾತಿ ಕೇಳರು. ಕೆರೆಯ ನೀರ ಕುಡಿದವರ ಮಾನ ಕಳೆದರು,
ಧರೆಯ ಬೆಳಗು ನೇಸರನ ಜಾತಿ ಕೇಳರು ಎತ್ತಿನ ಗಾಡಿಯಲ್ಲಿ ಕುಳಿತು ನೊಂದು ಬೆಂದರು ಉಳಿಬೆಟ್ಟು ತಿಂದು ಸಂವಿಧಾನ ಶಿಲ್ಪಿಯಾದರು ಎತ್ತಿನ ಗಾಡಿಯಲ್ಲಿ ಕುಳಿತು ನೊಂದು ಬೆಂದರು ಉಳಿಬೆಟ್ಟು ತಿಂದು ಸಂವಿಧಾನ ಶಿಲ್ಪಿಯಾದರು ಭೀಮಬಾಯಿ ಗರ್ಭದಲ್ಲಿ ಜನಿಸಿದ ಪುಣ್ಯಾತ್ಮ ಅಸ್ಪೃಶ್ಯತೆ ಕಳೆಯಲೆಂದು ಪಣ ತೊಟ್ಟ ಪರಮಾತ್ಮ ಭೀಮಬಾಯಿ ಗರ್ಭದಲ್ಲಿ ಜನಿಸಿದ ಪುಣ್ಯಾತ್ಮ ಅಸ್ಪೃಶ್ಯತೆ ಕಳೆಯಲೆಂದು ಪಣ ತೊಟ್ಟ ಪರಮಾತ್ಮ ಬೀದಿ ದೀಪದಲ್ಲಿ ಓದಿ ಕಲಿತ ಪಾಠವು ಬೀದಿ ದೀಪದಲ್ಲಿ ಓದಿ ಕಲಿತ ಪಾಠವು ಭಾರತಕ್ಕೆ ಬೆರಗು ತಂದ ಭೀಮರತ್ನವು ಭಾರತಕ್ಕೆ ಬೆರಗು ತಂದ ಭೀಮ ಬರಹವು ಹುಟ್ಟಿನಿಂದ ಸಾಯುವ ತನಕ ನೊಂದ ಜನರಿಗಾಗಿ ದಣಿದ ಜನಕ ಇತಿಹಾಸಕ್ಕೊಬ್ಬ ಇಂಥ ನಾಯಕ ಪಡೆದಿರುವ ನಮ್ಮ ಜನ್ಮ ಸಾರ್ಥಕ ಇತಿಹಾಸಕ್ಕೊಬ್ಬ ಇಂಥ ನಾಯಕ ಇತಿಹಾಸಕ್ಕೊಬ್ಬ ಇಂಥ ನಾಯಕ ಪಡೆದಿರುವ ನಮ್ಮ ಜನ್ಮ ಸಾರ್ಥಕ ಪಡೆದಿರುವ ನಮ್ಮ ಜನ್ಮ ಸಾರ್ಥಕ ಅವಮಾನ ಅಪಮಾನ ಕಡು ಕಷ್ಟ ನೂರಾರು ಅವಮಾನ ಅಪಮಾನ ಕಡು ಕಷ್ಟ ನೂರಾರು ಸನ್ಮಾನ ಬಹುಮಾನ ಲೆಕ್ಕಿಸದ ತಲೆಮಾರು ಸನ್ಮಾನ ಬಹುಮಾನ ಲೆಕ್ಕಿಸದ ತಲೆಮಾರು ಅವರೇ ನಮ್ಮ ಬಾಬಾ ಸಾಹೇಬ ಅವರೇ ನಮ್ಮ ಬಾಬಾ ಸಾಹೇಬ ಅವರೇ ನಮ್ಮ ಬಾಬಾ ಸಾಹೇಬ ಅವರೇ ನಮ್ಮ ಬಾಬಾ ಸಾಹೇಬ ಹುಟ್ಟಿನಿಂದ ಸಾಯುವ ತನಕ ನೊಂದ ಜನರಿಗಾಗಿ ದಣಿದ ಜನಕ ಇತಿಹಾಸಕ್ಕೊಬ್ಬ ಇಂಥ ನಾಯಕ ಪಡೆದಿರುವ ನಮ್ಮ ಜನ್ಮ ಸಾರ್ಥಕ ಭಾರತ ರತ್ನ ಅಂಬೇಡ್ಕರ ಧನಿಯ ನೀಡಿದ ಮೂಕನಾಯಕ ನಿನಗಿದೋ ವಂದನೆ ಬುದ್ಧ ವಂದನೆ ಸೂರ್ಯ ನಿನಗಿದೋ ವಂದನೆ ಓ ಭೀಮರಾಯ ನಿನಗಿದೋ ವಂದನೆ ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ ಓ ದಲಿತ ಸೂರ್ಯ ನಿನಗಿದೋ ವಂದನೆ ಓ ಭೀಮರಾಯ ನಿನಗಿದೋ ವಂದನೆ ಹುಟ್ಟಿ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು ಕಷ್ಟ ಕೊಟ್ಟರು ಘಾಟಿ
ಜನರು ಗೆದ್ದು ಬಂದೆ ನೀನು. ಹುಟ್ಟಿ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು. ಕಷ್ಟ ಕೊಟ್ಟರು ಘಾಟಿ ಜನರು ಗೆದ್ದು ಬಂದೆ ನೀನು. ಪುಣ್ಯ ಪುರುಷ ನೀನು, ಏಕಲವ್ಯ ನೀನು. ಪುಣ್ಯ ಪುರುಷ ನೀನು, ಏಕಲವ್ಯ ನೀನು. ಮುಂದೆ ಸಾಗಲಿ ನಿನ್ನ ರಥವು, ಮುಂದೆ ಸಾಗಲಿ ನಿನ್ನ ರಥವು, ನಮಗೆ ಬೇಕಿದ ಛಲವು. ಓ ದಲಿತ ಸೂರ್ಯ ನಿನಗಿದೋ ವಂದನೆ. ಓ ಭೀಮರಾಯ ನಿನಗಿದೋ ವಂದನೆ. ಧಮನಿ ಧಮನಿಯಲು ನಿನ್ನಯ ಹೆಸರೇ ತುಂಬಿದೆ. ಸಂವಿಧಾನಕ್ಕೆ ಸರ್ವಧರ್ಮ ಶರಣು ಎಂದಿದೆ. ಈ ಧಮನಿ ಧಮನಿಯಲು ನಿನ್ನಯ ಹೆಸರೇ ತುಂಬಿದೆ. ಸಂವಿಧಾನಕ್ಕೆ ಸರ್ವಧರ್ಮ ಶರಣು ಎಂದಿದೆ. ಜ್ಞಾನಮಣಿಯು ನೀನು, ಪುಣ್ಯಕೋಟಿ ನೀನು. ಜ್ಞಾನಮಣಿಯು ನೀನು, ಪುಣ್ಯಕೋಟಿ ನೀನು. ಮುಂದೆ ಸಾಗಲಿ ನಿನ್ನ ರಥವು, ಮುಂದೆ ಸಾಗಲಿ ನಿನ್ನ ರಥವು, ನಮ್ಮದಾಗಿದೆ ಗೆಲುವು. ದಲಿತ ಸೂರ್ಯ ನಿನಗಿದೋ ವಂದನೆ. ಓ ಭೀಮರಾಯ ನಿನಗಿದೋ ವಂದನೆ. ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ. ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ. ಓ ದಲಿತ ಸೂರ್ಯ ನಿನಗಿದೋ ವಂದನೆ. ಓ ಭೀಮರಾಯ ನಿನಗಿರೋ ವಂದನೆ. ಹೇಗೆ ಮರೆಯಲಿ ಬಾಬಾ ಸಾಹೇಬರ ಈ ಭೂಮಿ ಕಂಡ ನಿಜ ದೇವರ. ಇನ್ನೆಲ್ಲಿ ಕಾಣಲಿ ಅಂಬೇಡ್ಕರ. ಹೇಗೆ ಮರೆಯಲಿ ಬಾಬಾ ಸಾಹೇಬರ.
ನೀ ಭಾಗ್ಯ ವಿಧಾತ ಈ ಮಾನವನ್ನು ಉಳಿಸಿದಾತ ನೀನಿಲ್ಲದಿರೆ ನಮ್ಮ ಸರ್ವನಾಶ ಬಹುಜನರ ಬಂಗಾರವು ನೀವು ನಮ್ಮ ಬಾಳಿಗೆ ನೀವಾದರೆ ಸವಿಜೇನು ಬಹುಜನರ ಬಂಗಾರವು ನೀವು ನಮ್ಮ ಬಾಳಿಗೆ ನೀವಾದಿರಿ ಸವಿಜೇನು ಬರಸಿಡಿಲಿನಂತೆ ಇಳಿದು ಬಂದು ಬಡವರಿಗೆ ದನಿ ಆದಿರಿ ಇಂದು ಬರಸಿಡಿಲಿನಂತೆ ಇಳಿದು